ಚಿತ್ರಕಥೆ, ನಿರ್ದೇಶನ, ಸಂಭಾಷಣೆ ಎರಡೂ ಸಿನಿಮಾಗೆ ಮಾಡಿದ್ದಾರೆ. ಕಸ್ಟಡಿ ಜೊತೆಗೆ ಫಾಲ್ಗುಣಿ ಎರಡೂ ಸಿನಿಮಾ ಆಗಸ್ಟ್ 8 ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೊಡ್ಡ ಪರದೆ ಮೇಲೆ ರಾರಾಜಿಸೋದಕ್ಕೆ ಬರ್ತಿದ್ದಾರೆ. ಅವರು ಎರಡು ಬ್ಯಾಕ್ ಟು ಬ್ಯಾಕ್ ಪ್ಲೇ ಮಾಡ್ತೀರಾ. ಇಬ್ರು ಶುಭ ಹಾರೈಸಿದ ನಂತರ ಮೊದಲಿಗೆ ಸಾರಾ ಗೋವಿಂದ್ ಸರ್. ನಾಗೇಶ್ ಕುಮಾರ್ ಮತ್ತು ಜೆ ಶ್ರೀನಿವಾಸ್ ಅವರು ಶ್ರೀನಿವಾಸ್ ಅವರ ನಿರ್ದೇಶನದಲ್ಲಿ ಎರಡೂ ಚಿತ್ರಗಳು ಕೂಡ ಮೂಡ್ ಬರ್ತಾ ಇದೆ. ಬಹಳ ಖುಷಿ. ನಾನು ಅತ್ಯಂತ ಸಂತೋಷದಿಂದ ಈ ಚಿತ್ರ ಯಶಸ್ವಿಯಾಗಲಿ ಅಂತ ಹೇಳಿ ಕಸ್ಟಡಿ ಚಿತ್ರದ ಟ್ರೈಲರ್ ತಿರುಗಿ ನಾನು ಏನು ಹೇಳಕ್ ಹೋಗಲ್ಲ. ಅಣ್ಣ ಏನು ಹೇಳಿದ್ರು ಅದಕ್ಕೆ ಅನುಮೋದನೆ ಮಾಡಿಕೊಂಡು ಪಾಲ್ಗೊಂಡಿದ್ದು ಟ್ರೈಲರ್ನ ಎಲ್ರಿಗೂ ನಮಸ್ಕಾರ. ನಾನು ಸರ್ಜ. ಇವತ್ತು ವಿಶೇಷ ಅಂತಲೇ ಹೇಳ್ಬೋದು. ಏಕೆಂದರೆ ಎರಡು ಚಿತ್ರದ ಟ್ರೈಲರ್ ನೋಡಿದೆ. ಒಂದು ಕಸ್ಟಡಿ ಅನ್ನೋ ಒಂದು ಚಿತ್ರದ, ಇನ್ನೊಂದು ಫಾಲ್ಗುಣಿ ಅನ್ನೋ ಚಿತ್ರದ. ಅದೇ ಹೇಳಿದಂಗೆ ವಿಶೇಷ ಏನು ಅಂದರೆ ಎರಡು ಚಿತ್ರಕ್ಕೂ ಕತೆ, ಚಿತ್ರಕಥೆ, ನಿರ್ದೇಶನ ಆ್ಯಂಡ್ ನಿರ್ಮಾಪಕರು ಬಂದು ನಮ್ಮ ಜೆ ಶ್ರೀನಿವಾಸ್ ಸರ್ ಅವರು ಆ್ಯಂಡ್ ನಾಗೇಶ್ ಕುಮಾರ್ ಅವರು. ಇನ್ನೊಂದು ವಿಶೇಷ ಏನು ಅಂದರೆ ಎರಡು ಚಿತ್ರನೂ ಇದೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಟ್ಟಿಗೆ ರಿಲೀಸ್ ಆಗ್ತದೆ ಆಗಸ್ಟ್ 8ನೇ ತಾರೀಕು. ಈ ಚಿತ್ರದಲ್ಲಿ ಸಾಕಷ್ಟು ಹಿರಿಯ ಕಲಾವಿದರು ಇದೆ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಆ್ಯಂಡ್ ಎಸ್ಪೆಷಲಿ ನನ್ನ ಪಕ್ಕದಲ್ಲಿದ್ದಾರಲ್ಲ, ಇವ್ರ ಹೆಸರು ಶ್ರೀನಿವಾಸ್ ಅಂತ. ನಮ್ಮ ಅತ್ತೂರಿ ಚಿತ್ರದಿಂದ ಫೈಟ್ರಾಗಿ ವರ್ಕ್ ಮಾಡ್ತಾಯಿದ್ರು. ಸಾಕಷ್ಟು ಸಿನಿಮಾ ಅಂದರೆ ಎಲ್ಲ ಆ್ಯಕ್ಟರ್ಸ್ ಜೊತೆನೂ ಫೈಟ್ರಾಗಿ ವರ್ಕ್ ಮಾಡ್ತಾಯಿದ್ರು. ಇವ್ರಿಗೆ ಒಂದು ಆಪರ್ಚುನಿಟಿ ಕೊಟ್ಟಂಥ ನಮ್ಮ ಜೆ ಶ್ರೀನಿವಾಸ್ ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೂಲಕ. ಆ್ಯಂಡ್ ಎಲ್ಲ ಹೊಸಬ್ರಿಗೂ ಆಲ್ಮೋಸ್ಟ್ ಸ್ಕ್ರೀನಲ್ಲಿ ಎಲ್ಲರೂ ನ್ಯೂ ಫೇಸಸ್ ಕಾಣಿಸ್ತಾ ಇದ್ದಾರೆ. ಸೊ ಇಡೀ ಎಂಟೈರ್ ಟೀಮ್ಗೆ ಹಾಗೂ ಎರಡು ಚಿತ್ರಕ್ಕೂ ಆಲ್ ದಿ ವೆರಿ ಬೆಸ್ಟ್. ಕನ್ನಡ ಕಲಾಭಿಮಾನಿಗಳು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಜಯ ಶ್ರೀ. ನಿನ್ ಜುಡಿಕ್ಷನ್ ಅಲ್ಲಿ 3 ದಿನದಲ್ಲಿ 3 ಕೊಲೆ ಆಗಿದೆ. ವಾಟ್ ದ ಹೆಲ್ ಆರ್ ಯು ಡೂಯಿಂಗ್? ಶಿಟ್. ಕೊಲೆಗಾರ ಯಾರು ಗೊತ್ತಾ? ಫೈಂಡ್ ಔಟ್ ಮಾಡಿದ್ಯಾ? ಟಫ್ ಕಾಪ್ ದುರ್ಗಾ ಪರಮೇಶ್ವರಿನೇ ನಾನು ಈ ಕೇಸ್ಗೆ ಅಪಾಯಿಂಟ್ ಮಾಡಿದ್ದೀನಿ. ನಾನು MLA, ನಮ್ದೇ ಗೌರ್ನಮೆಂಟು ಉಡಾಯಿಸ್ಬಿಡ್ತೀನಿ. ಗಾಂಡು ತರ ಓಡಾಡ್ಕೊಂಡಿರ್ಬೇಕಾಗತ್ತೆ. ಹುಷಾರ್. ಮುಚ್ಕೊಂಡ್ ನಡಿ ಆಚೆ. ಇಲ್ಲ ಅಂದ್ರೆ MLA ಅನ್ನೋದು ನೋಡಲ್ಲ. ತಿಗದ ಮೇಲೆ ಒಳಗೆ ಹಾಕ್ಬಿಡ್ತೀನಿ. ಬಂದು ಪಂಜರ ಸೇರಿದ್ರೆ ಸರಿ, ಇಲ್ಲ ಅಂದ್ರೆ ಒಳ್ಳೆ ಚಿಪ್ಪೆಗರಿಸ್ಬಿಡ್ತೀನಿ. ಈ ಗುಂಡಿಗೆ
ಡೈಲಾಗ್ ಹೊಡೆದ್ರೆ ಗಂಡಸ್ರಾಗಲ್ಲ. ಅದಕ್ಕೆ ಅಂತ ಓಂಕಾರನೇ ಹಾಕ್ಬೇಕು. ಖಂಡಿತ ಸರ್. ಅಲ್ರಿ, ಈ ಕೇಸ್ ಕ್ಲೋಸ್ ಆದ್ರೂ ಕೂಡ ನಮ್ DC ಸರ್ ಆಫೀಸ್ಗೆ ಮೂಕರ್ಜಿ ಬರ್ದು ಹಾಕಿದ್ನಲ್ಲ, ಮರ್ಯಾದೆಗೆ ಕೇಳಿದ್ರೆ ಕುತ್ರ ಕೊಡ್ರಿ. ಸರ್, ಆ ವಕೀಲನ ಸೇರ್ ತಿಳ್ಸ್ಕೋಬೇಕು ಅಂದ್ರೆ ಅದಕ್ಕೆ ಬೇಜಾನ್ ದಾರಿ ಇದೆ ಸರ್. ಈಸಿ ಇಟ್ಕೊಂಡು ರಾಜಕೀಯ ಮಾಡೋದು ಬೇಡ ಸರ್. ಮಾಚಿನ ಕೊಲ ಐತಲ್ಲ, ನಿಂಗೇನಾದ್ರೂ ಗೊತ್ತಾ? ಯಾರು ನಿಮ್ಗೆ ಸುಳ್ಳು ಹೇಳೋರೆ ಸ್ವಾಮಿ, ದೇವ್ರಾಣುವೆ. ಅಂದ್ರೆ ಆ ಮನುಷ್ಯ ಕರಪ್ಟಾ ಅಥವಾ ನಿಯತಾಗೆ ಡ್ಯೂಟಿ ಮಾಡಿ ಕೇಸ್ ಕ್ಲೋಸ್ ಮಾಡಿದ್ನ ಅಂತ? ಸತ್ತೋದ್ನಲ್ಲ ಸರ್ ಮಾಚ, ಅವ್ನು ನಮ್ ದೊಡ್ಡಪ್ಪನ ಮಗನೇ ಸರ್. ಪಾಲ್ಗುಣಿ ಎಲ್ಲೋದ್ಲು? ಏನ್ ಮಾವ, ಮದ್ವೆ ಯಾವ ಚೌಟ್ರಿ ಮಾಡಮ್ಮ? ಎಣ್ಣೆ ಇಟ್ಟಲ್ಲಿ ಮನೆದಾರಿನ ಮರ್ತ್ಬಿಟ್ಟು ಹೋಯ್ತಾ ಇದೆಯಲ್ಲ. ನಾನು ನಮ್ಮನೆ ರೋಡ್ ಮರ್ತ್ಬಿಟ್ಟು ನಿಮ್ಮನೆ ರೋಡಲ್ಲಿ ಬಂದಿದ್ದೀನಿ ಅಂತ ತಿಳ್ಕೊಂಡೇನಲ್ಲೇ ಮಂಕೆ. ಇವನು ಗೌಡ್ರು ಮಗಳು ಪಾಲ್ಗುಣಿನ ಮುಟ್ಟಿದ್ದು ಅಲ್ದೆ ಅವಳನ್ನ ಗಾಡಿ ಮೇಲೆ ಕೂರ್ಸ್ಕೊಂಡು ಮನೆ ತಕ್ಕ ಬಿಟ್ ಬಂದವನೆ. ಬಿಟ್ಟಾರಾ? ನನ್ ಜಾತಿ ಏನೋ ನಿನ್ ಜಾತಿ ಏನೋ. ನನ್ ಜೊತೆ ಮಲ್ಗುವಾಗ ಈ ಜಾತಿ ಆಟ ಬರ್ಲಿಲ್ಲ. ಬೈಕ್ ಬಾಯಿ ಹಾಕಿ ನಾಯಿ ತರ ನೆಕ್ವಾಗ ಈ ಜಾತಿ ಆಟ ಬರ್ಲಿಲ್ಲ. ಈ ಮದ್ವೆ ಕೂಡ್ಲೆ ಜಾತಿ ಆಟ ಬಂದ್ಬಿಡ್ತಾ? ಸರ್, ಆ ರಮೇಶನೇ ಫೋನ್ ಮಾಡ್ಕೊಂಡೆ ಸರ್. ಸಿನಿಮಾದ ಟ್ರೇಲರ್ ಹೇಗಿತ್ತು? ಬೆಂಕಿ ಬಿರುಗಾಳಿ. ಚೆನ್ನಾಗಿತ್ತು. ಯಾರೋ ಕೊಟ್ಟಿದ್ದು ಟೈಟಲ್. ಪಾಲ್ಗುಣಿ ಸಿನಿಮಾ ಟ್ರೇಲರ್ ಹೇಗಿತ್ತು? ಸೂಪರ್, ವೆರಿ ನೈಸ್. ಎರಡು ಸಿನಿಮಾಗೆ ಒಂದು ಪುಟ್ಟ ಪ್ರೋತ್ಸಾಹ ಪೂರ್ವಕ ಚಪ್ಪಾಳೆ ಬರ್ಲಿ. ಒಂದು ಸಿನಿಮಾ ಮಾಡೇ ದಕ್ಕಿಸ್ಕೊಳ್ಳೋದು ಕಷ್ಟ, ಅದನ್ನ ಥಿಯೇಟರ್ಗೆ ರಿಲೀಸ್ ಮಾಡಿಸೋದು ಎಷ್ಟು ಹರಸಾಹಸ ಅಂತ ಒಂದು ಸಿನಿಮಾ ನಿರ್ಮಾಣ ಮಾಡಿದವ್ರಿಗೆ, ನಿರ್ದೇಶಕರಿಗೆ, ಜೊತೆಗೆ ಆ ಸಿನಿಮಾ ಕೋರ್ ಟಿವಿಗೆ ಮಾತ್ರ ಗೊತ್ತಿರುತ್ತೆ. ಆದ್ರೆ ಇಬ್ರು ಕನಸನ್ನ ಹೊತ್ತು ನಿರ್ಮಾಪಕರು, ನಿರ್ದೇಶಕರು. ಇನ್ನೊಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಆ ಕಡೆ ಕಸ್ಟಡಿ ನೋಡಿದ್ರೆ ನಮ್ಮ ದುರ್ಗಾ ಪರಮೇಶ್ವರಿ ಅಂತ ಮೋಸ್ಟ್ಲಿ ಗುರ್ತಿಸ್ಕೊಂತಾರೆ ಪ್ರಿಯಾ ಅವರು. ನೆಕ್ಸ್ಟ್ ಭೀಮಾ ನಂತರ ಗಿರಿಜೆ ಬದಲಾಗಿ ದುರ್ಗೆ ಅನ್ಸ್ಬಹುದು. ಈ ಕಡೆ ಪಾಲ್ಗುಣಿ ನೋಡಿದ್ರೆ ಇಲ್ಲೂ ಹೆಣ್ಮಗಳಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬದ ದಿನ ಮುಖ್ಯ ಭೂಮಿಕೆಯಲ್ಲಿ ಹೆಣ್ಮಗಳನ್ನೇ ಚಿತ್ರಿಸಿರುವಂತ ಎರಡು ಸಿನಿಮಾ ಬರ್ತಾ ಇದೆ. ಸೊ ಶ್ರೀನಿವಾಸ್ ಸರ್ಗೆ ಹಾಗೆ ನಮ್ಮ ನಾಗೇಶ್ ಕುಮಾರ್ ಅವ್ರಿಗೆ, ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ ಇಬ್ಬರಿಗೂ ಒಳ್ಳೇದಾಗ್ಲಿ. ಎರಡೂ ಟೀಮ್ ನಲ್ಲಿ ವರ್ಕ್ ಮಾಡಿರೋ ಎಲ್ರಿಗೂ ಶುಭವಾಗ್ಲಿ ಅಂತ ಹಾರೈಸ್ತಾ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಅತಿಥಿಗಳನ್ನ ನಾನು ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೇನೆ. ಸಾರಗೋವಿಂದ್ ಸರ್ ಅವ್ರು ಏನಂದ್ರೆ, ಸಿನಿಮಾ ಟೀಮ್ ಮಾತಾಡೋಕ್ ಮುಂಚೆ ಟ್ರೇಲರ್ ನೋಡಿ ನಿಮ್ಗೆ ಹೇಗ್ ಅನ್ನಿಸ್ತು ಅಂತ ಒಂದೆರಡು ಮಾತು ನಮ್ ಜೊತೆ ಹಂಚ್ಕೊಳ್ಬೇಕು. ಸೊ ಮೊದಲಿಗೆ ಸಾರಗೋವಿಂದ್ ಸರ್ ಅವರು ಕಸ್ಟಡಿ ಸಿನಿಮಾದ ಒಂದು ಟ್ರೈಲರ್ ಲಾಂಚ್ ಮಾಡಿದ್ದಾರೆ. ಅವರಿಂದ ಮೊದಲ್ಗೊಂಡು ವೇದಿಕೆಯಲ್ಲಿರೋರು ಎಲ್ಲರೂ ಮನದ ಮಾತನ್ನ ಪಟಾಪಟ್ ಅಂತ ದಯವಿಟ್ಟು ನಮ್ ಜೊತೆ ಹಂಚ್ಕೊಳ್ಬೇಕು. ಇನ್ನು ಒಂದು ಸಿನಿಮಾದ ಪ್ರೆಸ್ ಮೀಟ್ ಇರೋದ್ರಿಂದ ಒಂದು ವಾರಗಳ ಮುಂಚೆ ನನಗೆ ಜೆ ಶ್ರೀನಿವಾಸ್ ಅವರು ಭೇಟಿಯಾದರು. ನಾಗೇಶ್ ಕುಮಾರ್ ಅವರು ದೂರವಾಣಿ ಮುಖಾಂತರ ನನ್ನನ್ನು ಸಂಪರ್ಕ ಮಾಡಿದ್ರು. ಅವರು ನೇರವಾಗಿ ಬಂದು ನನ್ನನ್ನು ಈ ಒಂದು ಇದು ಟ್ರೈಲರ್ ರಿಲೀಸ್ಗೆ ನೀವು ಬರಬೇಕು ಅಂತ ಹೇಳಿದಾಗ
ನನಗೆ ಭಾಳ ಖುಷಿ ಆಯಿತು. ಏನ್ರಿ ನಿಮ್ಗೆ ಎಷ್ಟು ಧೈರ್ಯ ಇದೆ, 2 ಚಿತ್ರಗಳನ್ನು ಒಂದೇ ದಿನ ಬಿಡುಗಡೆ ಮಾಡ್ತಾ ಇದ್ದೀರಲ್ಲ, ಈ ಧೈರ್ಯಕ್ಕೆ ನಾವೆಲ್ಲರೂ ಮೆಚ್ಕೋಬೇಕು, ನಿಮ್ಗೆ ಒಳ್ಳೇದಾಗಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳಿದೆ. ಅವತ್ತೇ ಒಂದು ಮಾತು ಹೇಳಿದೆ, ಯಾವತ್ತು ಬಿಡುಗಡೆ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಅವ್ರು ಹೇಳಿದ್ರು 8ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ, ಅವತ್ತು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಅಲ್ಲೇ ಹೇಳಿದೆ ನಾನು. ನನಗೆ 20 ವರ್ಷದ ಹಿಂದಿನ ನೆನಪಾಯಿತು. ನಾನು ನನ್ನ ಚಿತ್ರ ಕನಸುಗಾರ, ಅದರ ಹಂಚಿಕೆದಾರರು ಇಲ್ಲೇ ಇದ್ದಾರೆ, ಶಿಲ್ಪಾ ಶ್ರೀನಿವಾಸ್ ಅವರು. ಕನಸುಗಾರ ಚಿತ್ರವನ್ನು ಅವತ್ತು ಬಿಡುಗಡೆ ಮಾಡಿದೆ, ಓಹೋ ಅಂತ ಹೋಗಿದೆ. ನಿಮ್ಮ 2 ಚಿತ್ರಗಳು ಕೂಡ ಅದೇ ರೀತಿ ಆ ತಾಯಿ ನಿಮಗೆ ಆಶೀರ್ವಾದ ಮಾಡಲಿ ಅಂತ ಅವತ್ತೇ ನಾನು ಹೇಳಿದ್ದೆ. ಈ ವೇದಿಕೆಯಲ್ಲೂ ಕೂಡ ಅದನ್ನೇ ಹೇಳ್ತೀನಿ. ಸ್ನೇಹಿತರೆ, ಭಾಳ ಖುಷಿಯಾಯಿತು. ಈ ವಾರದಲ್ಲೇ 3 ಚಿತ್ರಗಳು ಬಿಡುಗಡೆ ಆಗಿದ್ದಾವೆ. 3 ಚಿತ್ರಗಳು ಕೂಡ ಯಶಸ್ವಿಯಾಗಿದ್ದಾವೆ ಅನ್ನೋದು ಕನ್ನಡಿಗರಿಗೆ ಒಂದು ಹೆಮ್ಮೆ. 7ರಲ್ಲಿ ಸದ್ದು ಮಾಡ್ತಾ ಇರೋದು 3 ಪಿಕ್ಚರ್. ಆ ಇನ್ನೊಂದು ಪಿಕ್ಚರು ಸೊ ಏನೋ ಒಂದು ಚಿತ್ರ ಭಾಳ ಖುಷಿ ಆಯಿತು ನೋಡಿ. ನೆನ್ನೆ ನಾನು ಮತ್ತು ನಮ್ಮ ಕಾರ್ಯದರ್ಶಿಯವರು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಅವರು ನನಗೆ ಮೊಬೈಲ್ ಓಪನ್ ಮಾಡಿ ತೋರಿಸಿದ್ರು. ಇಡೀ ಬೆಂಗಳೂರು ಸಿಟಿಯಲ್ಲಿ ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲಿ ಚಿತ್ರಮಂದಿರ ಹೌಸ್ಫುಲ್ ತೋರಿಸ್ತಾ ಇತ್ತು, ಸಿಂಗಲ್ ಸ್ಕ್ರೀನ್ ಸೇರಿ. ಎಷ್ಟು ಖುಷಿ ಆಗುತ್ತೆ. ಏನು ಬಂಡವಾಳ ಹಾಕಿದ್ದಾರೆ ನೋಡ್ರಿ. ಜನನ ನಾವು ಬೈಬಾರ್ದು. ಒಳ್ಳೆ ಚಿತ್ರ ಮಾಡಿದ್ರೆ ಖಂಡಿತ ಜನ ಬರ್ತಾರೆ ಅನ್ನೋದಕ್ಕೆ ಆ ಚಿತ್ರನೇ ಸಾಕ್ಷಿ. ಮತ್ತೆ ಮತ್ತೆ ಇನ್ನೊಬ್ಬ ಯುವನಟ ಜನಾರ್ದನ್ ರೆಡ್ಡಿ ಅವ್ರ ಮಗ ಜೂನಿಯರ್, ಆ ಚಿತ್ರ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಅಂತ ಹೇಳಿ ಎಲ್ಲೋ ಒಂದು ಕಡೆ ಕನ್ನಡ ಚಿತ್ರರಂಗಕ್ಕೆ ತಡೆದಂಥ ಶಾಪ ಏನೋ ವಿಮುಕ್ತಿ ಆಯ್ತೇನೋ ಅಂತ ಹೇಳ್ಬಿಟ್ಟು ನಾನು ಅನ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ನಾನು ಒಂದು ದಿನಪತ್ರಿಕೆಯನ್ನು ನೋಡಿದೆ. ನನ್ನ 45 ವರ್ಷದ ಸಿನಿಮಾ ಕೆರಿಯರ್ನಲ್ಲಿ ಮುಖಪುಟದಲ್ಲಿ ಆ ಒಂದು ಚಿತ್ರದ ಬಗ್ಗೆ ಬರೆದಿದ್ದನ್ನು ನಾನು ನೋಡೇ ಇರಲಿಲ್ಲ, ಇಲ್ಲಿವರೆಗೂ ನೋಡಿಲ್ಲ. ಇವತ್ತು ಉದಯವಾಣಿ ಪತ್ರಿಕೆ ನೋಡಿದಾಗ ಏನ್ರಿ ಆ ಚಿತ್ರದ ಬಗ್ಗೆ ಅವರು ಅಷ್ಟು ಹೆಗ್ಗಳಿಕೆಯಿಂದ ಒಂದು ಕನ್ನಡ ಚಿತ್ರ ಈ ರೀತಿ ಹೋಗ್ತಾ ಇದೆ ಅಂತ ಹೇಳಿ ಮುಖಪುಟದಲ್ಲಿ ಬರೆದಿದ್ದಾರಲ್ಲ, ಇದಕ್ಕೆ ಕನ್ನಡ ಚಿತ್ರರಂಗ ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಅಂತ ಒಂದು ಚಿತ್ರವನ್ನು ಮಾಡಿದಂಥವ್ರು ನನಗೆ ಈ 2 ಚಿತ್ರ ಪಾಲ್ಗುಣಿ ಮತ್ತೆ ನಮ್ಮ ಕಸ್ಟಡಿ 2 ಚಿತ್ರಗಳು ಕೂಡ ಆ ಮಟ್ಟದಲ್ಲೇ ಹೋಗ್ಲಿ ಅಂತ ನಾವೆಲ್ಲರೂ ಹಾರೈಸ್ತೀವಿ. ಒಳ್ಳೇದಾಗ್ಬೇಕು. ಯಾಕೆಂತ ಹೇಳಿದ್ರೆ ಇಷ್ಟು ಕಷ್ಟಪಟ್ಟು ಮಾಡಿದ್ದಾರೆ. ಮಾಡುವಾಗ ನಾನು ಈ ಚಿತ್ರ ನೋಡುವಾಗ ಅಂದ್ಕೊಂಡೆ, ಒಂದು ಕಡೆ ಆ್ಯಕ್ಷನ್ನು, ಒಂದು ಕಡೆ ಸೋಷಿಯಲ್. ಒಂದು ಪಾಲ್ಗುಣಿ ಅಂತ ಕೇಳಿದ ತಕ್ಷಣ ಅದು ಸೋಷಿಯಲ್ ಅಂತ ಒಬ್ಬ ಹೆಣ್ಮಗಳ ಮೇಲೆ ಮಾಡಿದ್ದಾರೆ. ಇದು ಇವತ್ತು ಸಮಾಜ ಯಾವ ದಿಕ್ಕಿಗೆ ಹೋಗ್ತಾ ಇದೆ ಅದರ ಬಗ್ಗೆ ಈ ಚಿತ್ರ ಮಾಡಿದ್ದಾರೆ. ಭಾಳ ಖುಷಿ ಆಯಿತು. ಮೇಡಮ್, ತಾವೇನಾ ಇನ್ಸ್ಪೆಕ್ಟ್ರು? ಹಾಂ, ಅದು ನೀವು ನಿಜವಾಗಿ ಆ ಡಿಪಾರ್ಟ್ಮೆಂಟಿಗೆ ಸೇರಬೇಕಾಗಿತ್ತು ಅಂತ ನನಗೀಗ ಅನ್ನಿಸ್ತಾ ಇದೆ. ಅಲ್ಲೇ ಇರಬೇಕಾಗಿತ್ತು ನೀವು. ಇನ್ನೂ ಹೆಚ್ಚು ಕನ್ನಡಿಗರಿಗೆ ಅನುಕೂಲ ಆಗ್ತಾ ಇತ್ತು ನಿಮ್ಮಂಥವ್ರದ್ದಿದ್ರೆ. ಇರಲಿ, ಏನೇ ಆಗಲಿ, ಚಿತ್ರದಲ್ಲಿ ಈ ಒಳ್ಳೆ ನಟನೆ ಮಾಡಿದ್ದೀರಾ, ನೋಡಿದೆ. ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ದಾರೆ. ನಾನು ಹೇಳೋದಿಷ್ಟೇ, ನಾನು ಕೇಳ್ಕೊಳ್ಳೋದಿಷ್ಟೇ, ಒಳ್ಳೆ ಚಿತ್ರ ಮಾಡಿದ್ರೆ ಜನ ಬರ್ತಾರೆ. ಅಂಥ ಚಿತ್ರಗಳನ್ನು ತಾವೆಲ್ಲರೂ ಮಾಡಿ ಹಣ ಬಹಳ ಸುಲಭವಾಗಿ ನಾವು ಕಳ್ಕೊಳ್ತೀವಿ. ಇಲ್ಲೊಬ್ಬರು ಭಾಳ ಹಿರಿಯರಿದ್ದಾರೆ, ಪತ್ರಕರ್ತರು, ವಾಸು ಅವರು ಸುಮ್ಮನೆ ಕೂತಿದ್ದಾರೆ. ಅವರ ಅನುಭವಗಳನ್ನು ನೀವು ಕೇಳ್ಕೊಡಿ ದಯವಿಟ್ಟು. ಯಾಕೆ ಅಂತ ಹೇಳಿದ್ರೆ ಅವರ ಅನುಭವ ಇದೆಯಲ್ಲ, ಅದನ್ನು ನಾವೆಲ್ಲರೂ ಕೂಡ ಇವತ್ತು ಎತ್ತಿ ಅಂಥ ಇದರಿಂದ ಬಂದಂಥವ್ರು ಇವತ್ತು ಕೂಡ ಇದ್ದಾರೆ. ಇವತ್ತು ಅವರ ಮುಂದೆ ಈ ಚಿತ್ರದ ಟ್ರೈಲರ್ನ ತೋರಿಸ್ತಾ ಇದ್ದಾರೆ. ನನಗೆ ಖುಷಿ ಆಯಿತು. ನಾಗೇಶ್ ಅವರೇ ಬನ್ನಿ, ನಿಮ್ಮಿಬ್ಬರಿಗೂ ಒಳ್ಳೇದಾಗಲಿ. ನಾವು ಹೊರಸೋದಿಷ್ಟೇ, ಮಿಕ್ಕಿದ್ದು ಪ್ರೇಕ್ಷಕರು ಬಿಟ್ಟಿದ್ದು. ಎಲ್ಲವೂ ಕೂಡ ನಿಮಗೆ ಸಕ್ಸಸ್ ಸಿಗಲಿ. ನೀವು ಒಳ್ಳೆ ಸಿನಿಮಾಗಳನ್ನು, ಮುಂದೆ ಒಳ್ಳೆ ಚಿತ್ರಗಳನ್ನು ಮಾಡಿ ಅಂತ ನಾನೊಬ್ಬ ಚಿತ್ರೋದ್ಯಮಿಯಾಗಿ ನಿಮಗೆಲ್ಲ ಶುಭ ಹಾರೈಸ್ತೀನಿ. ಚಿತ್ರತಂಡಕ್ಕೆ ಮತ್ತು ಎಲ್ರಿಗೂ, ಪ್ರತಿಯೊಬ್ಬರಿಗೂ ಶುಭವಾಗಲಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಸರ್, ಇವತ್ತು ಖುಷಿ ಆಗುತ್ತೆ ಸರ್. ನಾವು ಚಿತ್ರಮಂದಿರ ತುಂಬಿದರೆ ಚಿತ್ರಮಂದಿರ ತುಂಬಿದೆ ಅಂತೇಳಿ ಬೋರ್ಡ್ ಹಾಕ್ತೀವಿ ಸರ್. ಇವತ್ತು ಓವರ್ಫ್ಲೋ ಇದೆ, ಔಟ್ಸ್ಟ್ಯಾಂಡಿಂಗ್ ಆಗಿ ನಿಂತ್ಕೊಂಡಿದ್ದಾರೆ. ಇದನ್ನೇನಂತ ಕರಿಬೇಕು, ಓವರ್ಫ್ಲೋ ಶೋ ಅಂತ ಇರಬೇಕೋ ಏನಂತ ಗೊತ್ತಿಲ್ಲ. ನಮ್ಮ ನಿರ್ಮಾಪಕರಾದ ನಾಗೇಶ್ ಅವರು ಹಾಗೂ ಜೆ ಶ್ರೀನಿವಾಸ್ ಅವರು ಇಬ್ಬರು ಕಂಬೈಂಡ್ ಆಗಿ ಮಾಡಿದ್ದಾರೆ ಈ ಸಿನಿಮಾಗಳು.
ಇತ್ತೀಚಿನ ಒಂದು 2-3 ವಾರದಿಂದ ಚಿತ್ರರಂಗಕ್ಕೇನೆ ಒಳ್ಳೆಯ ದಿನಗಳು ಶುಭ ಆರಂಭವಾಗಿದೆ ಅನ್ನೋದರಲ್ಲಿ ಸಂಶಯವೇ ಇಲ್ಲ. ಯಾಕಂದರೆ ಸುಮಾರು ವರ್ಷಗಳಿಂದ ನಾನು ನೋಡಿದ್ದೀನಿ ಸರ್. ಏನು ಹೋಗ್ತಾ ಇದೆಯಲ್ಲ ಇವತ್ತು ಸುಪ್ರಮ್ ಶೋ ಏನು ಅಂತ ಇದೆಯಲ್ಲ, ಸೂಫ್ರಮ್ ಸೋ ಏನು ಮೇಡಮ್ ಅದು ನಮ್ಮ ಆಡಿಯನ್ಸು ಕೌಂಟ್ರಿಗೆ ಬರ್ತಾ ಇಲ್ಲ. ಎಂಟೈರ್ ಟಿಕೆಟ್ ಬುಕ್ ಮೈ ಶೋಲ್ಲೇ ಬುಕ್ ಆಗ್ತಾ ಇದೆ. ಸತತವಾಗಿ 4 ದಿನಗಳಿಂದ ನಮ್ಮ ಬೆಂಗಳೂರಲ್ಲಿ ಎಲ್ಲ ಶೋ ಫುಲ್ ಆಗಿದೆ ಸರ್. ಇದು ಇನ್ನು ಮುಂದೆ ನಮ್ಮ ಚಿತ್ರರಂಗ ಸುಭಿಕ್ಷವಾಗಿ ಇರ್ತದಂತೆಲ್ಲ ನಾವು ಅಂದ್ಕೊಂಡಿದ್ವಿ. ನಾವು 4 ತಿಂಗಳಿಂದ ನೊಂದ್ಕೊಂಡ್ಬಿಟ್ಟಿದ್ವಿ. ಮುಂದಕ್ಕೇನು ನಮ್ಮ ಥಿಯೇಟ್ರ್ಗಳು ಏನು ಮಾಡಬೇಕಾಗಿದೆ, ಯಾವ ರೀತಿ ನಾವು ನಿಭಾಯಿಸಬೇಕು, ಹೇಗೆ EMIಗಳು ಕಟ್ಟೋದು, ಹೇಗೆ ಎಲೆಕ್ಟ್ರಿಕಲ್ ಬಿಲ್ ಕಟ್ಟೋದು ಅಂತೇಳಿ ಇದೆಲ್ಲ ನೋಡಿದಾಗ ನಮಗೆ ಒಳ್ಳೆ ಕಾಲ ಇನ್ನೂ ಇದೆ ಅನ್ನೋದು ನಮಗೆ ಸಿಗುತ್ತಾ ಇದೆ. ನಮಗೇನು ಈ ಇಂಡಸ್ಟ್ರಿಯಲ್ಲಿ ಇವತ್ತಿನ ದಿನ ನಮ್ಮ ನಾಗೇಶ್ ಅವರು ಹಾಗೂ ಜೆ ಶ್ರೀನಿವಾಸ್ ಅವರು ಇಬ್ಬರು ಕಂಬೈಂಡಾಗಿ ಒಂದು ನಿರ್ಮಾಣ ಮಾಡಿದ್ದಲ್ದೇ 2 ಸಿನಿಮಾ ಅವರೇ ಡೈರೆಕ್ಷನ್. 2 ಸಿನಿಮಾನು ಒಂದೇ ದಿನ ಲಾಂಚ್ ಮಾಡ್ತೀವಿ, ಒಂದೇ ದಿನ ನಾವು ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಈಗ ಸುಮಾರು ಪಿಕ್ಚರ್ಗಳು ನಿಂತ್ಕೊಂಡಿದೆ. ಇನ್ನು ಆಗಸ್ಟ್ 1ಗೆ ಒಂದು 5-6 ಸಿನಿಮಾ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ದಯವಿಟ್ಟು ನೀವು ದುಡುಕಬೇಡಿ, ಒಳ್ಳೆ ಗ್ಯಾಪ್ ನೋಡ್ಕೊಂಡು ಸಿನಿಮಾಗಳು ಹಾಕಿ. ಇತ್ತೀಚಿನ ಜನಗಳಲ್ಲಿ ನಮ್ಮ ಈಗಂತೂ ಜನ ಥಿಯೇಟ್ರ್ಗಳಿಗೆ ಬರ್ತಾ ಇದ್ದಾರೆ. ನಿಮಗೂ ಒಳ್ಳೇದಾಗುತ್ತೆ. ನಾವು ಕೇಳ್ಕೊತಾ ಇದ್ದೀವಿ ನಿಮ್ಮನ್ನ. ನಾವು ಆರ್ಡ್ರ್ ಮಾಡ್ತಾ ಇಲ್ಲ. 8ನೇ ತಾರೀಕು ಅಂದರೆ ಸುಮಾರು ಪಿಕ್ಚರ್ಗಳಿದೆ ಸರ್. 1ನೇ ತಾರೀಕಿದೆ, 8ನೇ ತಾರೀಕಿದೆ. ಅವೆಲ್ಲ ನೋಡ್ಕೊಂಡು ಗ್ಯಾಪಲ್ಲಿ ಮಾಡಿ. ಕಷ್ಟಪಡಿ ಸಿನಿಮಾಗಳು ಮಾಡಿದಿರಿ, 2 ಸಿನಿಮಾ ಮಾಡಿದಿರಿ ಅಲ್ವಾ. ನಾವು ಅಲ್ಲ ಮಾಡಲಿ ಸರ್, ಮಾಡಲಿ. ಆ ಥರ ಪಡಿಬೇಡ ಅಂತ ನಾವು ಹೇಳೋ ಧರ್ಮ ನಾವು ಹೇಳ್ತಾ ಇದ್ದೀವಿ ಸರ್. ಇಂಡಸ್ಟ್ರಿಗೆ ಒಳ್ಳೇದಾಗಲಿ, ನಮ್ಮ ಥಿಯೇಟ್ರ್ಗಳಿಗೂ ಸಿನಿಮಾಗಳು ಸಿಕ್ಕಲಿ. ಇನ್ನೊಂದು ವಿಶೇಷ ಏನಂದರೆ ನಮ್ಮ ಚಿತ್ರರಂಗದಲ್ಲಿ ನಮ್ಮ ಶಿಲ್ಪಾ ಶ್ರೀನಿವಾಸ್ ಅವರು ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ. ಅವರು ಹೀರೋ ಲೆವೆಲಲ್ಲಿ ಒಂದು ಪಾತ್ರ ನಿಭಾಯಿಸ್ತಾ ಇದ್ದಾರೆ. ಟೈಟ್ಲೇ ಶಿಲ್ಪಾ ಶ್ರೀನ ಅಂತ ಸರ್. ಇಲ್ಲ ಸರ್, ಇಲ್ಲ ಅದು ಒಂದು ನಮಗೆ ಶುಭದಾಯಕ. ಇನ್ನು ಮುಂದಿನ ದಿನಗಳಲ್ಲಿ ಅಣ್ಣ ಓಕೆ ಈ ಫಿಲಿಮ್ ಅದೇ ಹೇಳ್ತಾ ಇದ್ದಲ್ಲಪ್ಪ, ಏನು ಕಸ್ಟಡಿ ಅಂತ ಪಾಲ್ಗೊಂಡಂತ ಮಾಡಿದ್ದಾರೆ. ಅವ್ರಿಗೆ ಸಕ್ಸಸ್ ಸಿಕ್ಕಲಿ, ಒಳ್ಳೇದಾಗಲಿ. ಇವತ್ತಿನ ದಿನ ಒಳ್ಳೆ ಟೈಮಲ್ಲಿ ನೀವು ರಿಲೀಸ್ಗೆ ಕೈ ಇಟ್ಟಿದ್ದೀರಾ, ನೋಡ್ಕೊಂಡು ಮಾಡಿ. ಇಷ್ಟ ನಾನು ಕೇಳ್ಕೊಳ್ಳೋದು. ನಮಸ್ಕಾರ. ನಾವು ಕಸ್ಟಡಿ ಮತ್ತು ಪಾಲ್ಗುಣಿ ಚಿತ್ರದ ಬಗ್ಗೆ ನಾವೆಲ್ಲರೂ ಬಂದಿದ್ದೀವಿ. ಆಗಸ್ಟ್ 8ನೇ ತಾರೀಕು ಒಂದೇ ದಿನ ತಾವು ರಿಲೀಸ್ ಮಾಡ್ತಾರೆ. ಶ್ರೀನಿವಾಸ್ ನಾಗೇಶ್ ಅವರೇ, ತಮಗೆ ಒಳ್ಳೇದಾಗಲಿ. ಮತ್ತು ಒಂದೇ ದಿನ ಒಂದೇ ಪ್ರೊಡಕ್ಷನ್ದು, ಒಂದೇ ಡೈರೆಕ್ಷನ್, ಒಂದೇ ಪ್ರೊಡ್ಯೂಸರು ಇನ್ನೂ ನಿಜ ಇತಿಹಾಸದಲ್ಲಿ ದಾಖಲೆ ಆಗ್ತಿದೆ ಅಲ್ವಾ. ಒಳ್ಳೇದಾಗಲಿ ಶ್ರೀನಿವಾಸ. ಆಲ್ರೆಡಿ ಜೆ ಶ್ರೀನಿವಾಸ್ ಅವರು ಮತ್ತು ನಮ್ಮ ಇವರು ಯಾರು ನಾಗೇಶ್ ಕುಮಾರ್ ಅವರು ಬಂದು ಹೇಳಿದ್ರು ನೆಕ್ಸ್ಟ್ ಇನ್ನೊಂದು ಇದಿದೆಯಂತೆ, ಏನೋ ಪ್ರೆಸ್ ಮೀಟ್ ಇದೆಯಂತೆ, ಅವ್ರು ಕಾಯ್ತಾ ಇದ್ದಾರೆ, ಬೇಗ ಮುಗಿಸ್ಕೊಂಬಿಡೋಣ ಅನ್ನೋ ಮಾತಂದರು. ಒಂದು ಮಾತ್ರ ಸತ್ಯ, ಈಗ ಆಲ್ರೆಡಿ ಎಲ್ಲ ದಿಗ್ಗಜರು ಮಾತಾಡಾಗಿದೆ. ನನಗೆ ರಾಜನ್ ನಾಗೇಂದ್ರ, ಬಪ್ಪಿ ಲಹರಿ, ದೊರೆ ಭಗವಾನ್ ಇವ್ರುಗಳ್ನ ನೋಡ್ಕೊಂಡು ಬಂದಿದ್ವಿ. ಈಗ ಅದಕ್ಕೊಂದು ಹೊಸ ಸೇರ್ಪಡೆ ಆಗಿದೆ, ಜೆ ಶ್ರೀನಿವಾಸು ಮತ್ತು ನಮ್ಮ ನಾಗೇಶ್ ಕುಮಾರ್ ಅವರು. ಅಂದರೆ ಇವರ ಕಾಂಬಿನೇಷನ್ನಲ್ಲಿ ಮೊದಲನೇ ಅದು ಒಂದೇ ದಿವಸನೇ 2 ಸಿನಿಮಾ ರಿಲೀಸ್ ಆಗ್ತಾ ಇರೋದು ಭಾಳ ಖುಷಿ ಕೊಡ್ತಕ್ಕಂಥದ್ದು. ಆಮೇಲೆ ಟೀಸರ್ ನೋಡಿದಾಗ ಒಂದು ತುಂಬ ಅರಗಂಟೆಗಿದ್ದರೆ ಇನ್ನೊಂದು ತುಂಬ ಸೆಂಟಿಮೆಂಟ್ ಆಗಿರುವಂಥ ಒಂದು ಸಿನಿಮಾ ಇತ್ತು. ಆ ಥರದ 2 ಕಲ್ಪನೆಗಳನ್ನು ಒಂದೇ ಸರಿ ಯೋಚನೆ ಮಾಡಿ, ಒಂದೇ ಸರಿ ನಿರ್ಮಾಣ ಮಾಡಿ, ನಿರ್ದೇಶನ ಮಾಡಿ, ಒಂದೇ ದಿವಸ ಬಿಡುಗಡೆ ಮಾಡ್ತಾ ಇರೋದು ಕೂಡ ಎಲ್ಲೋ ಒಂದು ಸ್ವಲ್ಪ ಬೇರೆದಕ್ಕೆಲ್ಲ ಕಂಪೇರ್ ಮಾಡೋಕ್ಕೆ ಹೋದರೆ, ಯಾಕಂದರೆ ಇತಿಹಾಸಕಾರರಲ್ಲಿ ತುಂಬ ಜನ ಇದ್ದೀರಿ, ಆ ಥರದ ವ್ಯವಸ್ಥೆಯಲ್ಲಿ ಒಬ್ಬರದೇ ಸಿನಿಮಾಗಳು ಬಿಡುಗಡೆ ಆಗ್ತಾ ಇರೋದು ನನಗನ್ಸೋ ಮಟ್ಟಿಗೆ ಪ್ರಾಯಶಃ ನಿಮ್ಮದೇ ಅಂತ ಕಾಣಿಸ್ತಾ ಇದೆ. ನಮಸ್ಕಾರ. 8ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬದ ದಿನ ಪಾಲ್ಗುಣಿ ಮತ್ತು ಕಸ್ಟಡಿ ಫಿಲಮ್ ರಿಲೀಸ್ ಆಗ್ತಾ ಇದೆ. ಲಕ್ಷ್ಮೀ ದಯದಿಂದ ಅವ್ರಿಗೆ ಖಜಾನೆ ತುಂಬಲಿ ಅಂತ ನಾನು ಬೇಡ್ಕೊತೀನಿ. ಇದು ಒಂಥರ ಗಿನ್ನಿಸ್ ರೆಕಾರ್ಡ್ ಇದ್ದಂಗೆ, ಒಂದೇ ಡೈರೆಕ್ಟ್ರು 2 ಫಿಲ್ಮ್ ರಿಲೀಸ್ ಮಾಡ್ತಿರೋದು. ಇವಾಗ ಆಗಲೇ ಎಲ್ಲರೂ ಮಾತಾಡಿದ್ದಾರೆ. ಅವ್ರು ದೇವ್ರು ಒಳ್ಳೇದು ಮಾಡಲಿ, ಜೆ ಶ್ರೀನಿವಾಸ್ಗೂ ನಾಗೇಶ್ ಕುಮಾರ್ಗೂ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಮಾಧ್ಯಮ ಮಿತ್ರರಿಗೆ ಹಾಗೂ ವೇದಿಕೆ ಮೇಲೆ ಇರುವಂಥ ಸಿನಿ ದಿಗ್ಗಜರು ತುಂಬ ಖುಷಿ ಆಗ್ತದೆ. ಎಲ್ಲರನ್ನೂ ಆಹ್ವಾನ ಮಾಡಿದಂಥ ನಾಗೇಶ್ ಕುಮಾರ್ ಹಾಗೂ ಜೆ ಶ್ರೀನಿವಾಸ್ ಅವರಿಗೆ ಮೊದಲು ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆಯೇ 2 ಸಿನಿಮಾ ಅಂದರೆ ಜೋಡಿ ಸಿನಿಮಾ, ಜೋಡಿ ನಿರ್ಮಾಪಕರುಗಳು, ಆದರೆ ಒಂಟಿ ನಿರ್ದೇಶಕ. ನನಗೆ ತುಂಬ ಖುಷಿ ಏನಾಗ್ತದೆ ಅಂದರೆ ಸಿನಿಮಾಗಳು
ಕಲೆಕ್ಷನ್ ಆಗ್ತಾ ಇಲ್ಲ, ಅದಿಲ್ಲ ಇದಿಲ್ಲ ಏನೇನೋ ಹೇಳ್ತಾರೆ. ಆದರೆ ಇಂದಿನ ದಿನ ಎರಡು ಸಿನಿಮಾವನ್ನ ಮಾಡಿದಂಥ ಒಂದೇ ಟೀಮ್ ಅದನ್ನ ಒಂದೇ ದಿನ ಬಿಡುಗಡೆಗೆ ಸಿದ್ಧ ಮಾಡಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಹಾಗೆ ಈ ಸಿನಿಮಾದ ಅದು ಏನು ಪಾಲ್ಗೊನಿ ಬಂದು ಕಸ್ಟಡಿಯಲ್ಲೋ ಅಥವಾ ಕಸ್ಟಡಿಯಲ್ಲಿ ಪಾಲ್ಗೊಳ್ಳೋ ಗೊತ್ತಿಲ್ಲ. ಆದರೆ ಆಗಸ್ಟ್ 8ನೇ ತಾರೀಕಿನಂದು ಈ ಸಿನಿಮಾ ಬಿಡುಗಡೆ ಆಗ್ತದೆ. ಬಟ್ ಇವತ್ತು ನೋಡಿದಂಥ ಏನು ಟೀಸರ್ ಇದೆ, ಟೀಸರ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಖುಷಿ ಆಯಿತು. ಆ ಟೀಸರ್ ನೋಡಿದಾಗ ಈ ಸಿನಿಮಾನ ಇದ್ಬಿಟ್ರೆ ಇವರು ಖಂಡಿತ ಎರಡು ಸಿನಿಮಾದಗಳು ಕೂಡ ಸಕ್ಸಸ್ ಆಗ್ತಾರೆ. ಸಕ್ಸಸ್ ಆಗಲಿ ಅಂತ ಹೇಳಿ ಎಲ್ಲರ ಪರವಾಗಿ ನಾನು ವಿನಂತಿ ಮಾಡುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಈ ಒಂದು ಪಾಲ್ಗುಣಿ ಮತ್ತು ಕಸ್ಟಡಿ ಎರಡು ಚಿತ್ರಗಳಿಗೆ ಇವತ್ತೇ ಹೌಸ್ಫುಲ್ ಕಾಣಿಸ್ತಾ ಇದೆ. ಒಂದೇ ಚಿತ್ರಗಳಲ್ಲೂ ಚಿತ್ರ ಬಿಡುಗಡೆ ಆದ್ಮೇಲೂ ಕೂಡ ಇದೇ ರೀತಿ ಕಂಟಿನ್ಯೂ ಆಗಿ ಈಗೇನು ಒಂದು 3-4 ಪಿಕ್ಚರ್ಸ್ ಭಾಳ ಚಿತ್ರಕ್ಕೆ ಒಂದು ಉತ್ಸಾಹವನ್ನು ಕೊಟ್ಟಿದೆ. ಅದೇ ಥರ ಈ ಎರಡು ಚಿತ್ರಗಳು ಕೂಡ ಬಿಡುಗಡೆ ಆದ ಸಂದರ್ಭದಲ್ಲಿ ಇಬ್ಬರು ನಿರ್ಮಾಪಕರು ನಾಗೇಶ್ ಕುಮಾರ್ ಮತ್ತು ಜೆ ಶ್ರೀನಿವಾಸ್ ಇಬ್ಬರು ಎರಡು ಚಿತ್ರಗಳ ನಿರ್ಮಾಪಕರು, ಹಾಗೆ ಜೆ ಶ್ರೀನಿವಾಸ್ ಎರಡು ಚಿತ್ರಗಳ ನಿರ್ದೇಶಕರು. ಇದೆಲ್ಲ ವಿರಳ ಅನ್ಸುತ್ತೀವಲ್ಲ, ಕೆಲವೊಂದು ಎಲ್ಲವೂ ಕೂಡ ನಾವು ಭಾಳ ವರ್ಷಗಳಿಂದ ನೋಡ್ಕೊ ಬರ್ತಾ ಇದ್ವಿ. ಎರಡು ಚಿತ್ರಗಳನ್ನು ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿರೋದು ನಾವಂತೂ ಭಾಳ ಕಂಡಿಲ್ಲ, ಹಿಂದೆ ಮಾಡಿದ್ರೇನೋ ಗೊತ್ತಿಲ್ಲ. ಹಾಗೆ ಈ ಚಿತ್ರಗಳಿಗೆ ಎರಡು ಚಿತ್ರಗಳು ಹೌಸ್ಫುಲ್ ಓಡೋ ಮುಖಾಂತರ ಆ ನಿರ್ಮಾಪಕರಿಗೆ ಹಣವನ್ನು ತಂದುಕೊಡ್ಲಿ. ಈ ಚಿತ್ರ ತಂಡ ಒಂದು ಒಳ್ಳೆ ಚಿತ್ರಗಳನ್ನು ಎಲ್ಲರೂ ಸೇರ್ಕೊಂಡು ಒಳ್ಳೆ ಚಿತ್ರವನ್ನು ನಿರ್ಮಿಸಿದ್ದಾರೆ. ನಾವು ನೋಡಿದಾಗ ಒಂದು ಟ್ರೈಲರಲ್ಲಿ ಎಲ್ಲ ಒಂದು ಕಡೆ ಒಂದು ಫ್ಯಾಮಿಲಿ ಸೆಂಟಿಮೆಂಟ್, ಇನ್ನೊಂದು ಭಾಳ ಚೆನ್ನಾಗಿದೆ. ಸೊ ಈ ಒಂದು ಚಿತ್ರಗಳಿಗೆ ಚಿತ್ರತಂಡಕ್ಕೆ ಮಾಡಿದಂಥ ಚಿತ್ರತಂಡಕ್ಕೆ ಶುಭವಾಗಲಿ. ಈ ಚಿತ್ರ ಒಂದು ಹಣವನ್ನು ಕಳಿಸ್ಲಿ ಅಂತ ನಿಮ್ಗೆ ಕೇಳ್ಕೊಳ್ತೀನಿ. ನಮಸ್ಕಾರ. ಚಿತ್ರರಸಿಕರಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎರಡು ಪಿಕ್ಚರು ನಮ್ಮ ನಾಗೇಶ್ ಕುಮಾರ್ ಜೆ ಶ್ರೀನಿವಾಸ್ ಅವರು ನಿರ್ಮಿಸಿರೋದು. ಬಂಪರ್ ಆಫರು, ಒಂದು ಕ್ಲಾಸು ಒಂದು ಮಾಸು. ನಾನು ನಮ್ಮ ಅಧ್ಯಕ್ಷರಿಗೆ ಹೇಳಿದ್ದೆ, ಅವ್ರ ಥಿಯೇಟ್ರಲ್ಲಿ ಲಾಸ್ಟ್ ಮಂತಲ್ಲಿ ಒಂದ್ಸರಿ ಕಲೆಕ್ಷನ್ ನೋಡೋಕೆ ಹೋದಾಗ ಡಲ್ ಆಗಿತ್ತು. ಅಧ್ಯಕ್ಷರೇ ಯೋಚನೆ ಮಾಡಬೇಡಿ, ನಮ್ಮ ಜುಲೈ ತಿಂಗಳಿಂದ ಎಲ್ಲ ಏನು ನೀವು ನೋಡ್ತಾ ಇದ್ದೀರಿ ಇದಕ್ಕೆ ಉಲ್ಟಾ ಆಗ್ತದೆ. ಪ್ರೇಕ್ಷಕರು ಬಂದು ಟಿಕೆಟ್ ಸಿಗದೆ ವಾಪಸ್ ಹೋಗ್ತಾರೆ. ಹೌಸ್ಫುಲ್ಲು ಜನ ಕಂಟ್ರೋಲ್ ಮಾಡೋಕ್ಕೆ ನಾವು ನೇಮಿಸ್ಬೇಕಾಗ್ತದೆ ಅಂತ ಹೇಳಿದ್ದೆ. ಅದೇ ಥರ ಈಗ ಎಕ್ಕ ಜೂನಿಯರು, ಸೋಸೋ, ಆಮೇಲೆ ನರಸಿಂಹ, ಎಲ್ಲ ಪಿಕ್ಚರ್ಗಳೂ, ಆಮೇಲೆ ತಲೈವಿ, ಹಿಂದಿ ಸೌರ್ಯನು ಎಲ್ಲ ಹೌಸ್ಫುಲ್ ಕಾಲ ಬಂದಿದೆ. ಇದು ಹಿಂಗೆ ಮುಂದುವರಿಲಿ, ಚಿತ್ರರಂಗ ಬಾಳಲಿ ಬೆಳಗಲಿ. ಹಾಗೆ ಒಂದೇ ದಿನ ಎರಡು ಪಿಕ್ಚರ್ ರಿಲೀಸ್ ಮಾಡ್ತಾ ಇರೋ ನಮ್ಮ ಜೆ ಶ್ರೀನಿವಾಸು, ನಾಗೇಶ್ ಕುಮಾರ್ ಅವ್ರಿಗೆ ಒಳ್ಳೇದಾಗಲಿ. ನಮಸ್ಕಾರ. ಜೋಡಿ ಸಿನಿಮಾ ಜೋಡಿ ಮಾಡಿದೆ ನಿರ್ಮಾಪಕರಾಗಿ. ಈ ಸಿನಿಮಾ ಪ್ರೇಕ್ಷಕರು ಒಂದು ಮೋಡಿ ಮಾಡಲಿ ಅಂತ ಹೇಳಿ ಈ ಶ್ರಾವಣ ಮಾಸದ ಶುಭ ಸಂದರ್ಭದಲ್ಲಿ ಎಲ್ಲ ಸಿನಿಮಾಗಳು ಯಶಸ್ವಿ ಆಗ್ತಾ ಇದೆ. ಅದೇ ರೀತಿ ವರಮಹಾಲಕ್ಷ್ಮಿ ಹಬ್ಬದಂದು ಆ ತಾಯಿ ಕೃಪೆ ನಿಮ್ಮ ಮೇಲೆ ಬೀರ್ಲಿ, ಒಳ್ಳೇದಾಗಲಿ ಅಂತೇಳಿ ಶುಭ ಹಾರೈಸ್ತೀವಿ ಸರ್. ಥ್ಯಾಂಕ್ ಯು. ರಿಲೀಸ್ ಆಗ್ತಿರೋದು ಒಂದೇ ಬ್ಯಾನರ್ನದ್ದು ಅನ್ನೋದು ಒಂದು ಖುಷಿಯ ಸಂಗತಿ. ಶುಭವಾಗ್ಲಿ. ಹರ್ಷಿತಾ ಚಿತ್ರಾಲಯ, ಬೃಂದಾವನ್ ಎಂಟರ್ಪ್ರೈಸಸ್ ಎರಡು ಬ್ಯಾನರ್ಗೆ ನಿರ್ಮಾಪಕರು ಗೆಲ್ಲಿ, ನಿರ್ದೇಶಕರು ಗೆಲ್ಲಿ ಅಂತ ಹಾರೈಸ್ತಾ ಮತ್ತಷ್ಟು ಜಂಟಿಯಾಗಿನೇ ಸಿನಿಮಾ ರಂಗದಲ್ಲಿ ಅವರ ಪ್ರಯಾಣ ಮುಂದುವರಿಸಲಿ. ದೊರೆ ಭಗವಾನ್ ಅನ್ನೋ ಒಂದು ಏನು ಸೂಪರ್ ಜೋಡಿ ಇತ್ತು, ಆ ರೀತಿನೇ ಈ ಜೋಡಿ ಕೂಡ ಹೆಸರನ್ನ ಮಾಡಲಿ ಅಂತ ಹಾರೈಸ್ತಾ ಥ್ಯಾಂಕ್ ಯು. ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಶಿರಸಾಷ್ಟಾಂಗ ನಮಸ್ಕಾರ. ಹಾಗೆ ಬಂದಿರತಕ್ಕಂಥ ಎಲ್ಲ ನನ್ನ ಮಿತ್ರರಿಗೂ ಕೂಡ ವಂದನೆಗಳನ್ನ ಹೇಳ್ತೀನಿ. ಮೊದಲನೇದಾಗಿ ಕ್ಷಮೆ ಕೇಳ್ತೀನಿ. ನನ್ನ ಕಣ್ತಪ್ಪಿನಿಂದ ಅದು ನನ್ನದೇ ತಪ್ಪು. ಮೇರು ನಟರನ್ನು ಫೋಟೋ ಒಂದು ಭಾವಚಿತ್ರವನ್ನು ಹಾಕಿಲ್ಲ. ಸಿನಿಮಾದಲ್ಲಿ ಆಲ್ರೆಡಿ ಇದೆ, ಬಟ್ ಇದಕ್ಕೆ ಹಾಕೋದ್ರಲ್ಲಿ ನಮ್ಮ ಟೆಕ್ನಿಷಿಯನ್ಸ್ ಮಿಸ್ ಮಾಡಿದ್ರೆ ದೇವರ ನಗು ಆಲ್ರೆಡಿ ಇದೆ. ಅದು ಈಗ ಕಣ್ತಪ್ಪಿನಿಂದ ಆಗಿದೆ, ದಯವಿಟ್ಟು ಎಕ್ಸ್ಟ್ರೀಮ್ಲಿ ಸಾರಿ. ಜೊತೆಗೆ
ಚಿತ್ರ ಬಗ್ಗೆ ಮಾತಾಡಬೇಕು ಅಂತಂದರೆ ಪಾಲ್ಗುಣಿ ಮತ್ತು ಕಸ್ಟಡಿ. ಆ್ಯಕ್ಚುಲಿ ಶೂಟಿಂಗು ಪಾಲ್ಗುಣಿನ ಫಸ್ಟು ಸ್ಟಾರ್ಟ್ ಮಾಡಿದ್ವಿ. ಪಾಲ್ಗುಣಿ ಒಂದು ನೈಜ ಘಟನೆ ಆಧಾರಿತ ಚಿತ್ರ. ಮಂಡ್ಯ ಅನ್ನೋ ಒಂದು ನಮ್ಮ ಡಿಸ್ಟಿಕಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ನಡೆದಂಥ ಒಂದು ಇನ್ಸಿಡೆಂಟ್ ಇಟ್ಕೊಂಡು ಕತೆ ಮಾಡ್ಕೊಂಡಿದ್ದೆ. ನನ್ನ ನಾಗೇಶ್ ಕುಮಾರ್ ನಾವು ಡಿಸ್ಕಸ್ ಮಾಡಿದಾಗ ಮಾಡೋಣಕ್ಕಂತ ಅಂತ ಹೇಳಿದ್ರು. ಆ ಚಿತ್ರನ ಅಪ್ಪಟ ಮಂಡ್ಯ ಸೊಗಡಿನಲ್ಲಿ ದೇಶಿ ಅಂತ ನಾವೇನಂತೀವಿ ಆ ಸೊಗಡನ್ನು ಇಟ್ಕೊಂಡು ಸಿನಿಮಾ ಮಾಡಿರ್ತಕ್ಕಂಥದ್ದು. ಔಟ್ ಆ್ಯಂಡ್ ಔಟ್ ಯಾವುದೇ ಕಮರ್ಷಿಯಲ್ ಎಲಿಮೆಂಟ್ಸ್ ಇಲ್ಲದೆ ಒಂದು ನಮ್ಮ ಮನೆ ಪಕ್ಕದಲ್ಲಿ ಅಥವಾ ನಮ್ಮ ಅಕ್ಕಪಕ್ಕ ನಮ್ಮ ಮನೆ ನಡೆದಿರ್ತಕ್ಕಂಥ ಒಂದು ಘಟನೆ ಅನ್ನೋ ಥರದಲ್ಲಿ ಒಂದು ಆ ಚಿತ್ರನ ಶೂಟ್ ಮಾಡಿದ್ದೀವಿ. ಅದನ್ನು ನೀವು ತೆರೆ ಮೇಲೆ ನೋಡ್ಬೋದು. ಅದು ಅಪ್ಪಟ ನಮ್ಮ ದೇಶಿ ಕತೆ. ಅದನ್ನು ಹೊರತುಪಡಿಸಿದ್ರೆ ಕಸ್ಟಡಿ ಆ್ಯಕ್ಚುಲಿ ಪಾಲ್ಗುಣಿನಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟ್ರು, ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಪ್ಲೇ ಮಾಡೋದಕ್ಕೆ ಒಬ್ಬರು ಬೇಕಿತ್ತು. ಬೇರೆ ಏನೋ ಒಂದು ವರ್ಷ ಅಂದ್ಕೊಂಡ್ವಿ, ಮೇಡಮನ್ನ ಅನ್ಕೋತಾ ಇದ್ವಿ. ಆ್ಯಕ್ಚುಲಿ ಅದಕ್ಕೆ ಮುಂಚೆ ಭೀಮಾ ನೋಡ್ಕೊಂಡು ಬಂದ್ವಿ. ಭೀಮಾ ಸಿನಿಮಾ ನೋಡಾದ್ಮೇಲೆ ನಾವು ಬೇರೆ ಯಾರ್ಯಾರೋ ನಟರುಗಳನ್ನು ಒಂದಷ್ಟು ಕಾಂಟ್ಯಾಕ್ಟ್ ಮಾಡೋ ಒಂದು ಓಡಾಡಿದ್ವಿ. ಅಷ್ಟೊತ್ತಿಗಿನ್ನು ಯಾರು ಫೈನಲೈಸ್ ಆಗಿರಲಿಲ್ಲ. ಭೀಮಾ ನೋಡ್ಕೊಂಡು ಬಂದಮೇಲೆ ನಾನು ಅಣ್ಣನಿಗೆ ನೋಡಿ ನಮ್ಮ ಕ್ಯಾರೆಕ್ಟ್ರಿಗೆ ಇವರೊಬ್ಬರು ಸೆಟ್ ಆಗ್ಬೋದು ಅಂತ ಅನ್ನಿಸ್ತು ಅಂತ ಹೇಳಿದೆ. ಅವರು ಸರಿ ಮಗ ನಾನು ಮಾತಾಡ್ತೀನಿ, ಯಾಕೆಂದರೆ ಆಲ್ರೆಡಿ ತುಂಬ ಪ್ರಿಯಾ ಮೇಡಮ್ ಮತ್ತು ಅವ್ರ ಹಸ್ಬೆಂಡು ಅಣ್ಣನಿಗೆ ಆಲ್ರೆಡಿ ಕಾಂಟ್ಯಾಕ್ಟಲ್ಲಿ ಇದ್ದರು. ಇದ್ರ ಮೇಲೆ ಹೋಗಿ ಮೇಡಮ್ಗೆ ಫಸ್ಟು ಕತೆ ಹೇಳಿದೆ. ಪಾಲ್ಗುಣಿಗೆ ಒಂದು ಮುಖ್ಯ ಪಾತ್ರಕ್ಕೆ, ಅಂದರೆ ಅದು ಫುಲ್ ಫಿನಿಶ್ ಆಗಿತ್ತು. ಇನ್ನೊಂದು ಏನೋ ಒಂದು ಬೇರೆ ಒಂದು ಚೇಂಜ್ ಅಪ್ ಮಾಡಬೇಕು ಅಂತ ಅಂದ್ಕೊಂಡು ಫಸ್ಟು ಕತೆ ಹೇಳಾದ್ಮೇಲೆ ಮೇಡಮ್ ಕತೆ ಕೇಳೋದಕ್ಕೆ ಒಂದಷ್ಟು ಇಂಟ್ರೆಸ್ಟ್ ಆಗಿ ಕುತ್ಕೊಂಡು ಕೇಳಿದ್ರು ಕತೆನ. ಒಂದಷ್ಟು ಅವರು ರಿಸಲ್ಟ್ ಹೇಳೋದಕ್ಕೆ ನಾಳೆ ಹೇಳ್ತೀನಿ ಅಂತ ಒಂದು ಟೈಮ್ ತೊಗೊಂಡಿದ್ರು. ಟೈಮ್ ತೊಗೊಳ್ಳೋ ಅಷ್ಟರಲ್ಲಿ ಒಂದು 2 ಡೇಸಲ್ಲಿ ನಾನು ಮತ್ತೆ ಇನ್ನೊಂದು ಕತೆ ನರೇಷನ್ ಮಾಡಿದ್ದೆ ಅವರಿಗೋಸ್ಕರನೇ. ಈ ಸಿನಿಮಾ ಮಾಡಿದ್ಮೇಲೆ ಆ ಕತೆ ಸ್ಟಾರ್ಟ್ ಮಾಡೋಣ ಅಂತ. ಆಮೇಲೆ ನಾನು ಓವರ್ ನೈಟ್ ಒಂದು ಲೈನ್ ಆರ್ಡ್ರ್ ಮಾಡಿಕೊಂಡು ಒಂದು 2 ಡೇಸ್ ಬಿಟ್ಟು ಈ ಕತೆ ಕಸ್ಟಡಿ ಕತೆನ ನರೇಟ್ ಮಾಡಿ ಮೇಡಮ್ಗೆ ಹೇಳಿದೆ. ಮೊದಲು ಹೇಳಿದ ಕತೆನ ಇದು ಬೇರೆ ಕತೆನ ಅಂತ ಅವ್ರು ಕನ್ಫ್ಯೂಷನ್ ಇದ್ರು. ಮೇಡಮ್ ಮೊದಲು ಹೇಳಿದ ಕತೆ ಬೇರೆ, ಈ ಕತೆ ಬೇರೆ ಅಂತ ಅವ್ರಿಗೆ ಹೇಳಿದೆ. ಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಆ ಕತೆ ನರೇಟ್ ಆ ಥರ ಕಸ್ಟಡಿ ಸೃಷ್ಟಿಯಾಯಿತು. ಕಸ್ಟಡಿ ಆ್ಯಕ್ಚುಲಿ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ಲು, ಸಸ್ಪೆನ್ಸ್ ಎಲಿಮೆಂಟ್ಸ್ ಇದೆ, ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ ಕತೆ. ಈ ರೀತಿಯಾಗಿ 2 ಸಿನಿಮಾನ 1 ವರ್ಷದಲ್ಲಿ ಕಂಪ್ಲೀಟ್ ಮಾಡಿ ಪೋಸ್ಟ್ ಪ್ರೊಡಕ್ಷನ್ ಮುಗಿಸಿ ತೆರೆಗೆ ಸಿದ್ಧ ಮಾಡಿದ್ದೀವಿ. ಅಂದರೆ ಇದೇನು ಹಾತ್ರಕ್ಕಾಗಿದ್ದ ಅಡುಗೆ ಎಲ್ಲ ತುಂಬ ಇದರಿಂದ ಶ್ರಮ ನನ್ನ ಟೀಮು ಮತ್ತು ನಮ್ಮ ಏನು ಎಲ್ಲ ಆರ್ಟಿಸ್ಟ್ಗಳ ಸಪೋರ್ಟಿಂದ ಈ ಸಿನಿಮಾನ ತುಂಬ ಬೇಗ ಮುಗಿಸಿ ತೆರೆಗೆ ಸಾಧ್ಯ ಆಯಿತು ಅಷ್ಟೇ. ಪಾಲ್ಗುಣಿಗೆ ಮೇಡಮ್ ಒಂದು ಕ್ಯಾರೆಕ್ಟರ್ ಅಪ್ರೋಚ್ ಮಾಡಕ್ಕೆ ಹೋಗಿದೆ. ಆ್ಯಕ್ಚುಲಿ ಅದು ಬೇರೆ ವರ್ಷನ್ ಅಂದ್ಕೊಂಡಿದ್ವಿ. ಇದನ್ನು ಅಪ್ಡೇಟ್ ವರ್ಷನ್ ಮಾಡಿ 4 ಲ್ಯಾಂಗ್ವೇಜಿಗೆ ಮಾಡೋಣ ಅಂದ್ಬಿಟ್ಟು ಮೇಡಮ್ಗೆ ಅಪ್ರೋಚ್ ಮಾಡೋದಕ್ಕೆ ಹೋಗಿದ್ವಿ. ಆ್ಯಕ್ಚುಲಿ ಅದನ್ನು ಆ ಪ್ರಾಜೆಕ್ಟ್ಗೆ ಏನು ಅಪ್ರೋಚ್ ಮಾಡಿ ಆಲ್ರೆಡಿ ಸಿನಿಮಾ ಫಿನಿಶ್ ಆಗಿತ್ತು. ಮೇಡಮ್ ನೋಡಿದ್ಮೇಲೆ ಇದಕ್ಕೊಂದು ಏನು ಚೇಂಜ್ ಅಪ್ ಮಾಡಬೇಕು ಅಂತ ಅನ್ನೋ ಕಾರಣಕ್ಕೆ ಹೋಗಿದ್ವಿ ಅಷ್ಟೇ. ಬಟ್ ಅದನ್ನು ನಾವು ಹಂಗೆ ಡ್ರಾಪ್ ಮಾಡಿ ಮೇಡಮ್ ಹೊಸ ಕತೆ ಮಾಡಿದೆ ಅಂತ ಹೇಳಿದ್ನಲ್ಲ, ಆ ಕತೆ ಮಾಡಿ ರೆಡಿ ಮಾಡಿದ್ವಿ. ಇಲ್ಲ ಕಸ್ಟಡಿ ಮೇಡಮ್ ಕ್ಯಾರೆಕ್ಟ್ರು ನೋಡಿದ್ಮೇಲೆ ಅವ್ರಿಗೊಂದು ಕತೆ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಅನ್ನಿಸ್ತು. ಕಂಟಿನ್ಯೂಷನ್ ಅಂತಲ್ಲ, ಈ ಕತೆ ಬೇರೆ, ಈ ಕತೆ ಜಾನರೇ ಬೇರೆ, ಭೀಮಾ ಕತೆನೇ ಬೇರೆ. ಡೈಲಾಗ್ ಡೆಲಿವರಿ ಕೆಲವೊಂದು ಹ್ಯಾಂಗರ್ ಇರುತ್ತೆ ಸರ್, ಯಾಕೆಂದ್ರೆ ಸೆಕೆಂಡ್ ಸಿನಿಮಾ ಆಗಿರೋದ್ರಿಂದ ಒಂದಷ್ಟು ಅದೇ ಥರ ಎಕ್ಸ್ಪೆಕ್ಟೇಷನ್ ಇರುತ್ತೆ ಆಡಿಯನ್ಸ್ ಅಂತ ಅಂದ್ಕೊಂಡು ಕೆಲವೊಂದಷ್ಟು ಮಾತ್ರ ಬಳಸ್ಕೊಂಡಿದ್ದೀನಿ. ಪೂರ್ತಿ 1-2-3 ಕಡೆ ಅಷ್ಟು ಬಳಸಿದ್ದೀನಿ ಅಷ್ಟೇ. ಅದೇ ಕ್ಯಾರೆಕ್ಟರ್ ಫಾಲೋ ಆಗುತ್ತೆ. ಮಾಸ್ ಮಾರಡಿ ಕೊಟ್ಟಿದ್ದೀರಾ ಅಂತಂದರೆ ಸರ್, ಈಗ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಈಗೆಲ್ಲ ಪ್ರಶಸ್ತಿಗಳು ಒಂದಷ್ಟು ಟ್ಯಾಗ್ಲೈನ್ಗಳು ಹಾಕೊಂಡಿದ್ದಾರೆ ಸರ್ ನಟರು. ಅವ್ರಿಗೆಲ್ಲ ಯಾರು ಕೊಟ್ಟಿದ್ದಂಗಿದ್ರೆ ನನಗೆ ನಂಬಿಕೆ ಇದೆ ಸರ್, ಆ ಥರ ಇದೆ ಅಂತ ನಂಬಿಕೆ ಇದೆ. ಸ್ವಲ್ಪ ಜೋರ ಮಾತಾಡಿ ಸರ್, ಪ್ಲೇಟ್ ಎಲ್ಲ ಬಿಟ್ಟು ಸ್ವಲ್ಪ ಕಿವಿ ಇದಾಗ್ಬಿಟ್ಟಿದೆ. ಹಾಂ ಸರ್, ಇದು ಲಾಸ್ಟು ಪ್ರೆಸ್ ಮೀಟಲ್ಲಿ ಹೇಳಿದ್ದೆ ಅನ್ಕೋತೀನಿ. ಸಿಟಿಲಲ್ಲಿ ನಡೀತಾ ಇರ್ತಕ್ಕಂಥ ಕ್ರೈಮ್ ಇಟ್ಕೊಂಡು ಒಂದು ಹೆಳೆ ಫಸ್ಟ್ ಇಟ್ಕೊಂಡಿದ್ದೆ ನಾನು ಆಲ್ರೆಡಿ. ಏನು ಈಗ ಸೈಬರ್ ಕ್ರೈಮು ಮತ್ತು ಈ ಮೊಬೈಲ್ಗಳಿಂದ ಏನು ಅನಾಹುತಗಳಾಗ್ತಾ ಇದೆ ಅಂತಕ್ಕಂಥ ವಿಚಾರಗಳನ್ನ ಇಟ್ಕೊಂಡು ಒಂದು ಲೈನ್ ಸ್ಟೋರಿನ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೆ. ವಿಶೇಷತೆ ಸಿನಿಮಾ ನೋಡಿ ಜೊತೆಗೆ ಏನಂತ ಕತೆಗಳು ಬೇರೆ ಏನೂ ಇಲ್ಲ ಸರ್. ನನಗೆ ಗೊತ್ತಿದ್ದಂಗೆ ಒಂದು ಲವ್, ಒಂದು ಸೆಂಟಿಮೆಂಟು, ಒಂದು ಕ್ರೈಮು, ಥ್ರಿಲ್ಲರ್ ಈ ಥರ ಸಬ್ಜೆಕ್ಟ್ಗಳಲ್ಲೇ ನಾವೇನಾದರೂ ಹೊಸತರ ತೋರ್ಸೋದಕ್ಕೆ ಆಟ ಆಡ್ಬೇಕು ಬಿಟ್ರೆ ಕತೆ ಹೊಸದಾಗಿ ಏನು ಮಾಡ್ಬೋದು ಸರ್, ಹೊಸದಾಗಿ ಏನು ಹುಟ್ಟಲ್ಲ ಸರ್. ಆಲ್ರೆಡಿ ಎಲ್ಲ ಇರ್ತಕ್ಕಂಥದ್ದನ್ನೇ ನಾವು ಅದನ್ನು ಪಾಲಿಶ್ ಮಾಡಿ ಹೊಸ ಥರದಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಡ್ಬೋದು. ಮೇಕಿಂಗ್ ಶೈಲಿ ಬದಲಾಯಿಸಿ ಬಂದುಬಿಟ್ರೆ
ಎಲ್ಲ ಅಣ್ಣವರಿಂದ ಹಿಡಿದು ಆ ಕಾಲದಿಂದ ಹಿಡಿದು ಇಲ್ಲಿವರೆಗೂ ಎಲ್ಲ ಥರದ ಜಾನರ್ ಕಥೆಗಳನ್ನು ಮುಟ್ಟಿ ಆಗಿದೆ ಸರ್. ನಾವೇನೋ ಹೊಸದು ಮಾಡ್ತೀನಿ ಅಂದ್ರೆ ನಮ್ಮ ಅಹಂಕಾರ ಆಗುತ್ತೆ. ಬಟ್ ಇರೋದನ್ನೇ ಬೇರೆ ಥರದಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಸರ್. ಈ ನಮ್ಮ ಮಹಾನಗರಗಳಲ್ಲಿ ಮತ್ತು ಹಳ್ಳಿಗಳಲ್ಲಿ ನಮ್ಮ ಇದರಲ್ಲಿ ಕ್ರೈಮ್ ಅನ್ನೋದು ಎಷ್ಟೊಂದು ಕ್ರೌರ್ಯವಾಗಿರುತ್ತೆ. ಆ ಕ್ರೈಮ್ ಮಾಡೋವಂಥ ವ್ಯಕ್ತಿ ಮನಸ್ಥಿತಿಗಳು ಹೇಗಿರುತ್ತೆ ಅಂತ ಅಂದರೆ ಒಂದೇನೇ ಹೇಳ್ಬಿಡ್ತೀನಿ ಸರ್. ಪ್ರತಿಯೊಬ್ಬರಿಗೂ ಇದು ನನಗೆ ಗೊತ್ತಿಲ್ಲ, ಕಂಟ್ರವರ್ಸಿ ಆಗುತ್ತೆ ಅನ್ನೋ ನನಗೆ ಗೊತ್ತಿಲ್ಲ. ಪ್ರತಿಯೊಂದು ಹೆಣ್ಣಿಗೂ ಅವಳು ಒಂದಲ್ಲ ಒಂದು ಘಟ್ಟದಲ್ಲಿ ಅವಳು ಶೀಲಕ್ಕೆ ಕುಂದಾಗುವಂಥ ಒಂದು ಪ್ರಸಂಗಗಳು ಉತ್ಪತ್ತಿ ಆಗ್ತವೆ. ಹಾಗೆ ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲೂ ಕೂಡ ಕ್ರೈಮ್ ಮಾಡಬೇಕು ಅಂತ ಅನ್ನೋ ಒಂದು ಘಟನೆ, ಒಂದು ಸನ್ನಿವೇಶ ಸೃಷ್ಟಿ ಆಗೇ ಆಗುತ್ತೆ. ಆದರೆ ಎಲ್ಲರೂ ಯಾಕೆ ಕ್ರಿಮಿನಲ್ಗಳಾಗಿಲ್ಲ, ಅಥವಾ ಎಲ್ಲ ಹೆಣ್ಣುಗಳು ಯಾಕೆ ವೇಶ್ಯರಾಗಿಲ್ಲ ಅಂದರೆ ಆಯಾ ಸಂದರ್ಭದಲ್ಲಿ ಯಾಕೆ ಆ ವ್ಯಕ್ತಿ ಪ್ರಭಾವ ಆಗ್ತಾನೆ, ಯಾವ ರೀತಿ ಅವನು ತನ್ನನ್ನು ತಾನು ಕಂಟ್ರೋಲ್ ಇಟ್ಕೋಬೋದಾಗಿತ್ತು, ಕಂಟ್ರೋಲ್ ತಪ್ಪಿದ್ರೆ ಏನಾಗುತ್ತೆ ಅನ್ನೋದನ್ನು ನಾನು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಸರ್ ಇದರಲ್ಲಿ. ಹ್ಞೂ ಸರ್, ನಾನು ಹಿಂದೆ 4 ಸಿನಿಮಾ ಮಾಡಿದ್ದೀನಿ. 3 ಸಿನಿಮಾ ಇದು 4ನೇ ಸಿನಿಮಾ. ಅಲ್ಲ, ಒಂದೇ ನಿಮಿಷ ನಿಮ್ಮ ಕ್ವಶನ್ಗೆ ನಾನು ಆನ್ಸರ್ ಮಾಡ್ಬಿಡ್ತೀನಿ. ತುಂಬ ಅಚ್ಚುಕಟ್ಟಾಗಿ ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡುವಂಥ ಸಿನಿಮಾ, ಆ ಥರದ್ದು ಸಿನಿಮಾಗಳು ಮಾಡ್ತೀನಿ, ನನಗೆ ಮಾಡೋಕ್ಕೆ ಬರುತ್ತೆ. ಅದೇ ನೀವು ಪಾಲ್ಗೊಂಡು ನೋಡ್ಬೋದು ನೀವು ಅದರಲ್ಲಿ. ಆದರೆ ಕೆಲವು ವಿಚಾರಗಳನ್ನು ನಾವು ಮನೆಯಲ್ಲಿ ಬಳಸ್ತೀವಿ, ಎಲ್ಲ ಕಡೆನೂ ಬಳಸ್ತೀವಿ. ಆಮೇಲೆ ಯಾವುದು ಆ ಡೈಲಾಗ್ ಪರ್ಟಿಕ್ಯುಲರ್ ಡೈಲಾಗ್ಗಳಿತ್ತು, ಯಾವುದೇ ಹೀರೋಗಳು ತಗೊಳ್ಳಿ ಸರ್, ನೀವು ಅದನ್ನು ಮಾತ್ರ ಜನ ಎಂಜಾಯ್ ಮಾಡ್ತಾರೆ, ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಯೂಸ್ ಮಾಡ್ತಿರ್ತಾರೆ. ನಾನದು ಸರಿ ಅಂತ ಸಮರ್ಥಿಸ್ಕೊಳ್ತಾ ಇಲ್ಲ, ನಾನದು ಸರಿ ಅಂತ ಏನು ಸಮರ್ಥಿಸ್ಕೊತಿಲ್ಲ. ಬಟ್ ಆ ಸನ್ನಿವೇಶಕ್ಕೆ ಇವತ್ತಿನ ನಮ್ಮ ಡಿಪಾರ್ಟ್ಮೆಂಟಲ್ಲಿ ನೀವು ನೋಡಿರ್ತೀರ, ನಾವು ಹೋದ್ರೆ ನೀವು ಹೋದ್ರೆ ಎಲ್ಲರೂ ನೋಡಿರ್ತೀವಿ ಯಾವ ರೀತಿ ಪದ ಬಳಕೆ ಇದೆ ಅಂತ. ಆ ಹ್ಯಾಂಗ್ ಓವರ್ನಲ್ಲಿ ಆ ಡೈಲಾಗ್ಗೋಸ್ಕರ ಬೇರೆ ಬರಿಬೋದಿತ್ತು ಸರ್. ಬಟ್ ನನಗೆ ಅದು ಸೂಕ್ತ ಅನ್ನಿಸ್ತು, ಅದಕ್ಕೋಸ್ಕರ ಬರ್ತಿದ್ದೆ ಸರ್. ಇವತ್ತು ಒಂದು ಖುಷಿಯಾಗಿದ್ದು ಏನಂದರೆ, ನಾವು ಸಿನಿಮಾ ಇಂಡಸ್ಟ್ರಿಗೆ ಬಂದು ಇಲ್ಲಿ ಇಷ್ಟು ಜನನ ಒಂದು ಫೋನ್ ಕಾಲಲ್ಲಿ ಕೆಲವರನ್ನು ಕರೆದಾಗ ಇಷ್ಟೊಂದು ಜನ ಬಂದಿರೋದು ನೋಡಿ ಮೊದಲನೇದಾಗಿ ಖುಷಿಯಾಯಿತು. ನಾವು ಫಿಲಮ್ ಇಂಡಸ್ಟ್ರಿನಲ್ಲಿ ಇದೊಂದನ್ನು ಈ ಒಂದು ಪ್ರೀತಿನ ಗಳಿಸಿದ್ದೀವಿ ಅನ್ನೋದು. ಸೊ ಹಾಗೆ ಇವಾಗ ಸಿನಿಮಾ ಅಂತ ಬಂದಾಗ ಪಾಲ್ಗುಣಿ ಮತ್ತು ಕಸ್ಟಡಿ. ಪಾಲ್ಗುಣಿ ಒಂದು ಏನು ಆಲ್ರೆಡಿ ಡೈರೆಕ್ಟರ್ ಏನು ಹೇಳಿದ್ರು ಅದೇ ಒಂದು ಜಾನರ್ನ ಒಂದು ಕತೆ. ಅದು ಏನು ಅದು ಕತೆ ಏನು ಕೇಳಿದೆಯೋ ಅಷ್ಟೇ ನೀಟಾಗಿ ಸಿಂಪಲ್ ಆಗಿರ್ತಕ್ಕಂಥದ್ದು. ಸೊ ಡೈರೆಕ್ಟ್ರು ಒಂದು ವಿಚಾರನ ಹೇಳೋದನ್ನು ಸ್ವಲ್ಪ ಕಟ್ ಮಾಡಿದ್ರು, ಅದನ್ನು ಕ್ಲಾರಿಟಿ ಕೊಟ್ಟು ಹೇಳ್ತಾ ಇದ್ದೀನಿ. ಪಾಲ್ಗುಣಿ ಸಿನಿಮಾಗೆ ಒಂದು ಬಜೆಟ್ ಕೊಟ್ಟಿದ್ದರು ನನಗೆ. ಅದು ನಮ್ಮ ಸಿನಿಮಾ ಇಂಡಸ್ಟ್ರಿ ಭಾಷೆನಲ್ಲಿ ₹1 ಮುಗಿಸ್ತೀವಿ, ₹2 ಮುಗಿಸ್ತೀವಿ ಅಂದಾಗೆ ₹1 ಮುಗಿಸ್ತೀನಿ ಅಂತ ಹೇಳಿದರು. ಹಾಗೆ ಬೇಕಾದಾಗ ನನ್ನ ಕಡೆಯಿಂದ ಏನು ಬೇಕೋ ಅವೆಲ್ಲ ಆಗ್ತಾಯಿತ್ತು. ಫೈನಲ್ ಟು ಫೈನಲ್ ನೋಡ್ತಂದರೆ ಅದು ಒಂದು ₹1 ಇಲ್ಲ, 60 ಪೈಸದಲ್ಲೇ ಮುಗಿಸ್ಬಿಟ್ಟಿದ್ರು. ಸೊ ಇಲ್ಲಿ ಒಂದು 40 ಪೈಸಾ ಮಿಕ್ಕಿತ್ತಲ್ಲ ನಮ್ಮ ಹತ್ರ. ಆವಾಗ ಅವರಿಗೆ ಇನ್ನೊಂದು ಆಸೆ ಬಂತು, ಜೊತೆಯಲ್ಲಿ ಒಂದಿಷ್ಟು ಬೇರೆ ಬೇರೆ ಪ್ರಯೋಗಗಳಿಗೂ ನಾವು ಹೋಗಬೇಕು ಅಂತ ಇದ್ವಿ. ಸೊ ಆ ಒಂದು ಕ್ಷಣದಲ್ಲಿ ಮತ್ತೆ ನಮ್ಮ ಪ್ರಿಯ ಹತ್ರ ಡಿಸ್ಕಷನ್ ಮಾಡಿದಾಗ, ಸೊ ಅದು ಬೈ ಲ್ಯಾಂಗ್ವೇಜ್ ಅವ್ರು ಏನು ಹೇಳಿದ್ರು ಹಾಗೆ ಹೋಗೋಣ ಅಂತಿದ್ವಿ. ಕೊನೆಯಲ್ಲಿ ಕಸ್ಟಡಿ ಅಂತ ಅದನ್ನೇ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಿ ಹೊಸದಾಗಿ ಇನ್ನೊಂದು ಸಿನಿಮಾನೇ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಹಾಗೆ ಶುರುವಾಗಿದ್ದು ಕಸ್ಟಡಿ. ನಾನು ಎರಡರದ್ದು ಒಟ್ಟಿಗೆ ಹೇಳ್ಬಿಡ್ತೀನಿ. ಈಗ ಇಲ್ಲ 40ಕ್ಕೆ 40 ಆಯಿತು ಸರ್, 80ಕ್ಕೆ ಬಂತು. 40ರಲ್ಲಿ ಮುಗಿಯಲಿಲ್ಲ, ಅದು ಡಬಲ್ ಆಯಿತು. ಅಂದರೆ ಏನು 40 ಪೈಸಾ ಇಲ್ಲಿ ಉಳಿಸಿದ್ವಿ, ಅದಕ್ಕೆ ಇನ್ನೂ 40 ಪೈಸಾ ಹಾಕ್ಬಿಟ್ಟು 80 ಪೈಸದಲ್ಲಿ ಆಗಿರೋದು ಸರ್. ಓಕೆ, ಸೊ ದಟ್ ಅದರ ಕತೆ ವೆರಿ ಫ್ರ್ಯಾಂಕಾಗಿ ನೀವು ಅನೇಕ ಪ್ರಶ್ನೆಗಳನ್ನು ಡೈರೆಕ್ಟ್ರಿಗೆ ಕೇಳಿದ್ದೀರ, ಅವರಿಗೆ ಚೆನ್ನಾಗಿ ಗೊತ್ತಿದೆ ಅದು. ಓಕೆ, ಸೊ ಹಾಗೇನೆ ಹೇಳಬೇಕು ಅಂದರೆ ಅದು ಸಹ ಒಂದು 25 ಡೇಸ್ ಶೂಟಿಂಗ್ ಮಾಡ್ತು. ಮೇ ಬಿ ಎಲ್ಲ ಪ್ರಿಯಾಯಿಂದ ಹಿಡಿದು, ನಮ್ಮ ಮಾದೇವಣ್ಣನಿಂದ ಹಿಡಿದು, ಅರಸ್ ಅವರು, ನಮ್ಮ ವಿಕ್ಟ್ರಿ ವಾಸ್ ಅವರು, MK ಮಠ ಆರಾಧ್ಯ ಸಾರು, ಇನ್ನೂ ತುಂಬ ಜನ ಎಲ್ಲರೂ ಸಹ ಇದರಲ್ಲಿ ನಡೆಸಿದ್ದಾರೆ. ಮೀಟ್ ಮಾಡಿದ್ದೀನಿ ಇವ್ರನ್ನ. ಈ ಬೆಳಗ್ಗೆಯಿಂದ ಮಲಗೋ ತನಕ ಈ ಹರಿಯೋದೇ ಬರೀ ಸಿನಿಮಾ. ಸೊ ಈ ಥರ ಮ್ಯಾವ್ರಿಕ್ಸ್ ಇದ್ದರೆ
ಮಾತ್ರ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ನಡೆಯೋದು. ಮ್ಯಾವರಿಕ್ ಅಂದರೆ ಕನ್ನಡ ಸ್ವಲ್ಪ ಒಂದು ಟಚ್ ಆಫ್ ಹುಚ್ಚಿರಬೇಕು ಆ ಕ್ರಿಯೇಟ್ ಮಾಡೋಕ್ಕೆ. ಸೊ ದಿಸ್ ಆರ್ ಆಲ್ ಕ್ರಿಯೇಟರ್ಸ್, ಬೋತ್ ಆಫ್ ದೆಮ್ ಗಿವ್ ದೆಮ್ ಅ ವೆರಿ ಬಿಗ್ ಹ್ಯಾಂಡ್. ನಾವು ಡಿಸ್ಕಸ್ ಮಾಡಿದಾಗ ಹಿಂಗಾಯ್ತು. ಸೊ ನಾನೇನು ಮಾಡ್ತಾಯಿದ್ದೆ, ಆ ನ್ಯೂಸ್ ಪೇಪರ್ ಓದ್ತಾನೇ ಇರಲಿಲ್ಲ. ಆ ಥರ ಸುದ್ದಿಗಳೇ ಬೇಡ, ಯಾವತ್ತೋ ಒಂದು ದಿವಸ ಬರುತ್ತೆ ಒಳ್ಳೆ ಟೈಮ್ ಬರುತ್ತೆ ಅಂತ ನಾನು ಹೇಳ್ತಾನೆ. ಬರೀ ಪತ್ರಿಕೆ ಓದೋದು, ಹಿಂಗಾಯ್ತು ಹಂಗಾಯ್ತು, ಆಗೋಳು ಇವನ್ ದುಡ್ಡು ಕಳ್ಕೊಂಡ, ಜನ ಬರಲಿಲ್ಲ, ಅದಕ್ಕೆ ನಾನು ಪೇಪರೇ ಓದ್ತಿರ್ಲಿಲ್ಲ. ನೋಡಿ ಎಷ್ಟು ಜನನ ನಾನು ಸಸ್ಪೆನ್ಸಲ್ಲಿ ಇಟ್ಟಿದ್ದೀನಿ, ಅದೇ ಎಂಟರ್ಟೈನರ್. ಬಟ್ ಯಾರು ನಾನು ಎಷ್ಟು ತುಂಡು ಮಾಡಿದೆ ಅಂತ ಎಣಿಸಿದ್ರ? ಯಾರೂ ಎಣಿಸಿಲ್ಲ ಎಷ್ಟು ಪೀಸ್ ಆಗಿದೆ ಅಂತ. ಸರ್ ತಾವು ಎಣಿಸಿದ್ರ? ಇಲ್ಲ, ಯಾರೂ ಎಣಿಸಿಲ್ಲ. ಎನಿವೆ ನಿಮ್ಮಿಬ್ಬರಿಗೆ ನಾನು ಅದೇ ವಿಶ್ ಮಾಡೋದು, ಎಲ್ಲ ಪತ್ರಿಕೆಯಲ್ಲೂ ನಾಳೆಯಿಂದ ಬರೀ ಇದು ಮಾತ್ರ ಬರಲಿ ಅಂತ. ವಾವ್, ಲವ್ಲಿ. ಇದೊಂದು ಇಂಡೈರೆಕ್ಟ್ ಆಗಿ ಒಂದು ಹಿಂಟ್ ಕೊಟ್ಟೆ. ಸೊ ನಾಳೆಯಿಂದ ನಾನು ಪೇಪರ್ ಹರಿಯಲ್ಲ, ಇದರ ಕಸ್ಟಡಿ ಅಂಡ್ ಪಾಲ್ಗೊಳ್ಳಿ ಅಂತ. ಥ್ಯಾಂಕ್ ಯು. ಒಳ್ಳೆ ಅದ್ಭುತ ಪಾತ್ರ ಮಾಡಿದ್ದೀನಿ ಈ ಸಿನಿಮಾದಲ್ಲಿ, ಕಸ್ಟಡಿ ಮೂವಿಯಲ್ಲಿ. ಈ ಮೂಲಕ ನಾನು ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಜೆ ಶ್ರೀನಿವಾಸ್ ಸರ್ ಆ್ಯಂಡ್ ನಿಮ್ಮೆಲ್ರಿಗೂ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರುವಂತಹ ಮಾಧ್ಯಮ ಮಿತ್ರರಿಗೆ ನನ್ನ ಧನ್ಯವಾದಗಳು. ನನ್ನ ಹೆಸರು ವಿನ್ಯಾಸ್ ಶೆಟ್ಟಿ. ಕಸ್ಟಡಿ ಅನ್ನೋ ಚಿತ್ರದಲ್ಲಿ ನಾನೊಂದು ಮುಖ್ಯವಾದ ಪಾತ್ರವನ್ನು ಮಾಡಿದ್ದೀನಿ. ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಈ ಆಪರ್ಚುನಿಟಿ ಕೊಟ್ಟಿರುವಂಥ ನಮ್ಮ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮೆಲ್ಲರಿಗೂ ಗೊತ್ತಿರುವಂಗೆ ವರಮಹಾಲಕ್ಷ್ಮಿ ಹಬ್ಬದವತ್ತು ಈ ಹಬ್ಬ ನಮ್ಮ ಪಿಕ್ಚರ್ ರಿಲೀಸ್ ಆಗ್ತಿದೆ. ಎಲ್ಲರೂ ಬಂದು ಥಿಯೇಟರಲ್ಲಿ ನೋಡಿ ನಮಗೆ ಆಶೀರ್ವಾದಿಸಿ. ಥ್ಯಾಂಕ್ ಯು. ಮಾಧ್ಯಮದ ಎಲ್ಲ ಬಂಧುಗಳಿಗೆ ಶರಣಾರ್ಥಿಗಳು. ಬಹುಶಃ ನಾನು ಇದುವರೆಗೂ ಮಾಡದೇ ಇರೋಂಥ ಒಂದು ವಿಭಿನ್ನವಾದ ಪಾತ್ರವನ್ನು ನಿರ್ದೇಶಕರು ನನ್ನಿಂದ ಮಾಡಿಸಿದ್ದಾರೆ. ಸಿನಿಮಾ ಅದ್ಭುತವಾದ ಯಶಸ್ಸು ಕಾಣಲಿ, ನಿಮ್ಮೆಲ್ಲರ ಹಾರೈಕೆ ಇರಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ನಮಸ್ಕಾರ. ನನ್ನ ಎಲ್ಲ ಸ್ನೇಹಿತರಿಗೂ, ಮಾಧ್ಯಮ ಮಿತ್ರರಿಗೂ ಮತ್ತು ಚಿತ್ರತಂಡರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತ ಹೇಳಕ್ಕೆ ಹೇಳ್ತಾರೆ. ಏನೋ ಹೆಚ್ಚು ಕಡಿಮೆ ಸ್ವಲ್ಪ ಮಾಡ್ಬೋದು, ಆದರೆ ಒಂದು ಸಿನಿಮಾ ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟದ ವಿಷಯ. ಅದು ಈಗಿನ ಕಾಲಘಟ್ಟದಲ್ಲಿ ಖುಷಿ ಆಗಿದೆ. ಅದು ಒಟ್ಟೊಟ್ಟಿಗೆ 2 ಸಿನಿಮಾ ನಿರ್ಮಾಣ ಮಾಡಿ 2 ಸಿನಿಮಾ ಬಿಡುಗಡೆ ಮಾಡೋದಿದೆಯಲ್ಲ, ಅದು ಅಷ್ಟು ಸುಲಭದ ಮಾತಲ್ಲ ಈಗಿನ ಕಾಲಘಟ್ಟದಲ್ಲಿ. ಸೊ ನಾನು ಪಾಲ್ಗುಡಿ ಚಿತ್ರದಲ್ಲಿ ಮಾಡಿಲ್ಲ, ಇದರಲ್ಲಿ ಕಸ್ಟಡಿ ಚಿತ್ರದಲ್ಲಿ ಒಂದು ಪ್ರಮುಖವಾದ ಪಾತ್ರನ ಕೊಟ್ಟಿದ್ದಾರೆ. ಮಿತ್ರರಿಗೆ ನಮಸ್ಕಾರ. ಕಸ್ಟಡಿ ಇದರಲ್ಲಿ ನನಗೊಂಚೂರು ಪ್ರಮೋಷನ್ ಸಿಕ್ಕಿದೆ. ಆ್ಯಕ್ಚುಲಿ ಮುಂಚೆ ಬರೀ ಡಬಲ್ ಸ್ಟಾರ್ ಇತ್ತು, ಇದರಲ್ಲಿ 3 ಸ್ಟಾರ್ ಎ ಸಿ ಪಿ ಆಗಿ ಒಳ್ಳೆ ಪಾತ್ರ. ಅಂದರೆ ಒಳ್ಳೆ ಪಾತ್ರ ಇನ್ ದಿ ಸೆನ್ಸ್, ನನಗೆ ಒಳ್ಳೆ ಪಾತ್ರ, ಕ್ಯಾರೆಕ್ಟ್ರ್ ಕೆಟ್ಟ ಪಾತ್ರ. ಅದರಲ್ಲಿ ನನಗೂ ಪ್ರಿಯಾ ಅವ್ರಿಗೂ ಒಂದಷ್ಟು ಟಗ್ ಆಫ್ ಇದೆ. ಭಾಳ ಚೆನ್ನಾಗಿದೆ. ಆ್ಯಕ್ಚುಲಿ ನಮ್ಮ ಟ್ರೈಲರ್ ಕಟ್ ಮಾಡಿದವರು ಅದನ್ನು ರಿವೀಲ್ ಮಾಡಿಲ್ಲ. ಒಳ್ಳೆ ಕೆಲಸ ಮಾಡಿದ್ರು ನಿಶೀತು. ಟ್ರೈಲರಲ್ಲಿ ಅದನ್ನು ರಿವೀಲ್ ಮಾಡಿಲ್ಲ, ಯಾಕಂದರೆ ಆ ರೀತಿ ಇದೆ ನಮ್ಮದು ಮೇಡಮ್ದು ಒಂದಷ್ಟು ಸೀನ್ಸು. ಅದು ಥಿಯೇಟ್ರಲ್ಲಿ ನೋಡಿದ್ರೇ ಇಂಪ್ಯಾಕ್ಟ್ ಇರುತ್ತೆ ಅಂತ. ಇನ್ನು ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಕನ್ನಡ ಕುಲ ಕೋಟಿ ಜನತೆಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಶ್ರೀನಿವಾಸ ಜಿಟಿ ಅಂತ. ನಾನು ನಟನಾಗಬೇಕು ಅಂತ ಬೆಂಗಳೂರು ಬಂದೆ, ಆದರೆ ಸಾಹಸ ಕಲಾವಿದನಾಗಿ ಮುಂದುವರುವ ಅವಕಾಶ ಸಿಕ್ತು. ಸುಮಾರು 700ಕ್ಕೂ ಹೆಚ್ಚು ಚಿತ್ರಗಳ ಫೈಟ್ರಾಗಿ ಮಾಡಿದ್ದೀನಿ, ಈಗಲೂ ಕೂಡ ಮಾಡ್ತಾಯಿದ್ದೀನಿ. ಆದರೂ ನಟನಾಗಬೇಕು ಅನ್ನೋ ಒಂದು ಕುತೂಹಲ ಇತ್ತು. ಆ ಟೈಮಲ್ಲಿ ನಮ್ಮ ಶ್ರೀನಿವಾಸ್ ಸರು ನನ್ನ ಗುರುತಿಸಿ ಒಂದು ಆ್ಯಕ್ಟಿಂಗ್ ಕೊಟ್ಟಿದ್ದಾರೆ, ಅದು ಚೆನ್ನಾಗಿ ಮಾಡಿ ಗ್ಯಾರಂಟಿ ಐತೆ. ನಮಸ್ಕಾರ. ಮಾಧ್ಯಮ ಮಿತ್ರರಿಗೂ ಕೂಡ ನಮಸ್ಕಾರ. ಮೊದಲನೇದಾಗಿ ಹೇಳಬೇಕು ಅಂತಂದರೆ ಆಲ್ಮೋಸ್ಟ್ ಹತ್ತಿದೇಣಿನ ವಾಪಸ್ ಇಳಿತಿದ್ದೆ. ಅಂದರೆ ಇಂಡಸ್ಟ್ರಿನ ಆಲ್ಮೋಸ್ಟ್ ಕ್ವಿಟ್ ಮಾಡೋ ಟೈಮ್ ಇತ್ತು. ಕಡೆಯದಾಗ ಒಂದು ಚಾನ್ಸ್ ಕೊಟ್ಬಿಡೋಣ ಅಂಥೇಳಿ ನಮ್ಮ ಶ್ರೀನಿವಾಸ್ ಸರ್ಗೆ ಫೋನ್ ಮಾಡಿದೆ. ಸರ್ ಏನಾದ್ರು ಇರ್ಬೋದಾ, ಏನಾದ್ರು ಇದೆಯಾ, ಇನ್ನೇನು ಕ್ವಿಟ್ ಮಾಡಬೇಕು ಅಂತಿದ್ದೀನಿ ಅಂದಾಗ ಅದೇ ಟೈಮ್ಗೆ ನಮ್ಮ ಜೆ ಸರ್ ಹತ್ರ ಕರ್ಕೊಂಡೋದ್ರು. ಪಾಲ್ಗುಣಿ ಸಿನಿಮಾ ನಡೀತಾ ಇತ್ತು. ಸೊ ಹೀಗೆ ಪಾಲ್ಗುಣಿ ಕಂಟಿನ್ಯೂ ಆಯಿತು. ಪಾಲ್ಗುಣಿ ಮುಗಿದು ಒಂದು ಸ್ವಲ್ಪ ದಿನಕ್ಕೆ ಮತ್ತೆ ಕಾಲ್ ಬರುತ್ತೆ, ಇನ್ನೊಂದು ಸಿನಿಮಾ ಮಾಡ್ತಾಯಿದ್ದೀವಿ, ಅದಕ್ಕೂ ಬಂದು ವರ್ಕ್ ಮಾಡಬೇಕು ಅಂಥೇಳಿ. ಸೊ ಸರ್, ಜೆ ಸರ್ ಆ್ಯಂಡ್ GT ಶ್ರೀನಿವಾಸ್ ಸರ್ ಆ್ಯಂಡ್ ನಾಗೇಶ್ ಕುಮಾರ್ ಸರ್ ತುಂಬ ಥ್ಯಾಂಕ್ ಯು. ಸೊ 2 ಚಿತ್ರದಲ್ಲೂ ಸರ್ ಒಂದು ರೀತಿ ಡ್ಯುವೆಲ್ ರೋಲ್ ಪ್ಲೇ ಮಾಡಿದ್ದೀನಿ. 2 ಸಿನಿಮಾದಲ್ಲೂ ಡೈರೆಕ್ಷನ್ ಟೀಮಲ್ಲೂ ವರ್ಕ್ ಮಾಡಿದ್ದೀನಿ ಮತ್ತು ಆ್ಯಕ್ಟರ್ಗೂ ಕೂಡ ಮಾಡಿದ್ದೀನಿ. ಸುರೇಶ್ ಬಾಬು
ಪಾಲ್ಗುಣಿ ಚಿತ್ರದಲ್ಲಿ ಕೃಷ್ಣೇಗೌಡ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ. ಈ ಪಾತ್ರ ನನಗೆ ಸಿಗೋದಕ್ಕೆ ಕಾರಣ ನಾಗೇಂದ್ರ ಅರಸ್ ಸರ್ ಅವರು. ಅವ್ರ ಮೂಲಕನೇ ಜೆ ಶ್ರೀನಿವಾಸ್ ಅವ್ರ ಪರಿಚಯ ಆಯಿತು, ನಾಗೇಶ್ ಕುಮಾರ್ ಅವರ ಪರಿಚಯನೂ ಆಯಿತು. ಫಿಲಿಮ್ಗೆ DOP ಆಗಿ ವರ್ಕ್ ಮಾಡಿದ್ದೀನಿ. ಇದು ಕಸ್ಟಡಿ ಒಂದು ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಫಿಲಿಮು. ಥ್ಯಾಂಕ್ ಯು ಶ್ರೀನಿವಾಸ್ ಸರ್, ನಾಗೇಶ್ ಸರ್.